ಕಡೆ ಬಡತನದ ಬಗ್ಗೆ ಆಕ್ರೋಶ ಇತ್ತು, ಶ್ರೀಮಂತರ ಬಗ್ಗೆ ಒಂದು ಅಸಹನೆ ನನ್ನಲ್ಲಿತ್ತು. ಅಲ್ಲಿ ಹೋದರೆ ಇಲ್ಲಿ ಈ ದೇವದಾಸಿ ಪದ್ಧತಿ, ದಲಿತರ ಇವುಗಳು, ಅವರ ರೋಗ ರುಜಿನಗಳು ಅದೆಲ್ಲ ನೋಡಿ ನನಗೆ ಒಂದು ರೀತಿಯಲ್ಲಿ ಸಮಾಜ ಏನಪ್ಪ ಅಂತ ಅನಿಸ್ತು. ಸಕಲೇಶ್ಪುರದಲ್ಲಿ ಲಂಕೇಶ್ ಪತ್ರಿಕೆ ಫಸ್ಟ್ ಕಸ್ಟಮರ್ ನಾನು. ಹಿಂದೂ ಮುಸ್ಲಿಂ ಪ್ರಶ್ನೆಯಲ್ಲಿ ಒಬ್ಬ ಬಸ್ ಚಾಲಕನನ್ನ ಬಸ್ನಿಂದ ಎಳೆದಾಕಿ ಮುಸ್ಲಿಂ ಡ್ರೈವರ್ನ ಕೊಂದರು. ಆತನನ್ನ ದೇವಸ್ಥಾನದ ಮುಂಭಾಗದಲ್ಲಿ ರಕ್ತ ಕೊಡ್ಲಿಕ್ಕೆ ಹೋಗ್ತಾ ಇದ್ದ ಯಾರಿಗೋ ಪೇಷಂಟ್ಗಳಿಗೆ. ಆತನನ್ನ 3-4 ಜನ ಕ್ರಿಮಿನಲ್ಗಳು ಕಡಿದು ಕೊಂದರು. ಹಂಗೆ ಇವರು ಬೀಡಿ ಕಟ್ತಾ ಕೈಯಲ್ಲಿ ಪೊರಕೆ ಕೊಟ್ಟಿದ್ರು. ಅವರೆಲ್ಲರೂ ಗುತ್ತಿಗೆದಾರರು, ಕಂಪನಿಯವರು ಕೆಲಸ ಮಾಡ್ಲಿಕ್ಕೆ ಬಂದರೆ ಹೆಣ್ಮಕ್ಳು ಪೊರಕೆ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋಗೋದು. ಆದರೆ ನಮ್ಮನ್ನ ಬಂಧನ ಮಾಡಿದಾಗ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಟ್ಟಾಗಿ ಒಂದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ, ಅದೇ ಸುರತ್ಕಲ್ ಪೊಲೀಸ್. ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. 100 ಸಂಖ್ಯೆಯಲ್ಲಿ ಬಂದು ನಮ್ಮನ್ನ ಬಿಡಿಸ್ಕೊಂಡು ಮೆರವಣಿಗೆಯಲ್ಲೆಲ್ಲ ಸುರತ್ಕಲಲ್ಲಿ ಕರ್ಕೊಂಡು ಹೋದ್ರು ಎಲ್ಲರೂ. ಇವ್ರು ಹೇಳಿದ್ದು ದೇಶಕ್ಕೆ ಅಂತ, ಮತ್ತೆ ಕೊಟ್ಟದ್ದು ದುಬೈ ಶೇಖ್ಗಳಿಗೆ. ಅಲ್ಲಿ ಅವರು 2 ಕಿಲೋಮೀಟರ್ ಇವ್ರದ್ದು 2-3 ಪೈಪ್ ಲೈನ್ಗಳನ್ನು ನಿಲ್ಲಿಸಿಬಿಟ್ರು. ಅವರು ಯಾರೋ ಅರಬ್ ದುಬೈ ಶೇಖ್ಗಳು ಬರಬೇಕು ಒಪ್ಪಂದಕ್ಕೆ ಸಿಗ್ನೇಚರ್ ಹಾಕ್ಲಿಕ್ಕೆ. ಈ 2 ಕಿಲೋಮೀಟರ್ ಕೆಲಸ ಮಾಡಕ್ಕೆ ನಾವು ಬಿಡ್ತಾ ಇಲ್ಲ. ಪೈಪ್ ಲೈನ್ ಕಂಪ್ಲೀಟ್ ಆಗಿದೆ, ಹೆಂಗೆ ಅವ್ರು ಒಪ್ಪಂದ ಮಾಡೋದು? ನಾನು ಏನು ಆಲೋಚನೆ ಮಾಡಲಿಲ್ಲ. ಹೋದೆ, ಬೈಕು ನಿಲ್ಲಿಸಿದೆ, ಅಲ್ಲೇ ಅಡ್ಡ ಮಲಗಿಬಿಟ್ಟೆ ಪೊಲೀಸ್ ಬಸ್ ಮುಂದೆ. ಪೊಲೀಸರಿಗೆ ಕಂಗಾಲು, ಇವನು ಯಾಕೆ ಮಲಗಿದಾನಂತೆ. ನರೇಂದ್ರ ಮೋದಿ ಸರ್ಕಾರ ಜೊತೆ ಬೊಮ್ಮಾಯಿ ಇಲ್ಲಿ ಡಬಲ್ ಇಂಜಿನ್ ಸರ್ಕಾರವನ್ನು ಮಣಿಸಿ ನಾವು ಟೋಲ್ ಗೇಟನ್ನು ಜನಶಕ್ತಿಯ ಮೂಲಕ ಗೆದ್ವಿ. ಅದರಿಂದ ಇಡೀ ಭಾರತ ದೇಶದಲ್ಲಿ ಹೋರಾಟ ಮಾಡಿ ಟೋಲ್ ಗೇಟ್ ಬಂದಾಗಿರೋದು ಇಂಡಿಯಾದಲ್ಲಿ ಸುರತ್ಕಲ್ನಲ್ಲಿ ಮಾತ್ರ. ಈ ಜವಳಿ ವ್ಯಾಪಾರ ಮಾಡ್ತಾನೆ ನೀವು ಒಂದೇನೋ ನಿಮ್ಮ ಒಳಗಡೆ ಹೋರಾಟದ ಕಿಚ್ಚು, ಒಂದು ಅಸಮಾನತೆ ವಿರುದ್ಧ ನಾನು ಏನೋ ಮಾಡಬೇಕು ಅಂತ ಒಂದು ಬರುತ್ತೆ. ಬಂದ ತಕ್ಷಣ ನೀವು ಸಂಘಟನೆ ಜೊತೆ ಗುರುತಿಸ್ಕೊತೀರಿ. ಈ ಟರ್ನಿಂಗ್ ಇದೆಯಲ್ಲ, ಅದು ಹೇಗೆ ಸಾಧ್ಯ ಆಯಿತು? ಅಂದರೆ ನಾನು ಹೇಳಿದ್ದೆ, ನಾನು 8ನೇ ಕ್ಲಾಸ್ ಶಾಲೆ ತೊರೆದ್ರು ನನ್ನ ಮನೆಯಲ್ಲಿ ಕೂಡ ಅಕ್ಕಂದ್ರಿಗೆ ಓದುವ ಅಭ್ಯಾಸ ಇತ್ತು. ಪ್ರಜಾಮತ, ತರಂಗ ಮತ್ತು ಯಾವುದ್ಯಾವುದೋ ಈ ಹಿಂದೆಲ್ಲ ಕಥೆಗಳು ಬರ್ತವೆ, ಧಾರಾವಾಹಿ ಥರದ ಕಾದಂಬರಿಗಳು ಓದ್ತಾ ಇದ್ರು. ನಾನು ಅದನ್ನು ಓದ್ತಾ ಇದ್ದೆ. ಯಾವ ಪತ್ರಿಕೆ ತುಂಡು ಸಿಕ್ಕಿದ್ರು ಓದುವಂಥ ಒಂದು ಹವ್ಯಾಸ ಇತ್ತು. ಈ ಓದುವ ಅಭ್ಯಾಸ ನನ್ನನ್ನು ಲಂಕೇಶ್ ಪತ್ರಿಕೆ ಓದಿಸುವಂಥ ಆಸಕ್ತಿ ಹುಟ್ಟಿಸಿತು. ಒಂದು ಕಡೆ ಬಡತನದ ಬಗ್ಗೆ ಆಕ್ರೋಶ ಇತ್ತು, ಶ್ರೀಮಂತರ ಬಗ್ಗೆ ಒಂದು ಅಸಹನೆ ನನ್ನಲ್ಲಿತ್ತು. ನಾವಂದರೆ ಬಡತನದ ಅವಮಾನವನ್ನು ಅನುಭವಿಸಿದ್ದೀವಲ್ಲ, ಶ್ರೀಮಂತರಿಂದಲೂ ಕೂಡ ಅವಮಾನವನ್ನು ಎದುರಿಸಿದ್ದೀವಿ ನಾವು. ಅದರಿಂದಾಗಿ ನನಗೆ ಇದಿತ್ತು. ಅದರ ಜೊತೆಯಲ್ಲಿ ಈ ಹಳ್ಳಿಗಳಿಗೆಲ್ಲ ಹೋದ್ನಲ್ಲ ನಾನು, ಸಕಲೇಶ್ಪುರಕ್ಕೆ ಹೋದರೆ ನನ್ನಂಥ ಹಸಿದವರೇ ಕಾಣ್ಲಿಕ್ಕೆ ಶುರುವಾದರು. ಅಲ್ಲಿ ಕಾಫಿ ತೋಟಗಳಲ್ಲಿ ದುಡಿಯುವಂಥ ಲೈನ್ ಮನೆಗಳಲ್ಲಿ ಇದ್ದಂಥ ದಲಿತರು, ನಮ್ಮ ತುಳುವರೇ ಅಲ್ಲಿ ಬಂದು ತೋಟಗಳಲ್ಲಿ ಒಂದು ರೀತಿ ಜೀತದಾಳುಗಳ ತಲ ಬದುಕ್ತಾ ಇದ್ರು. ಅವರಿಗೆ ಅಡ್ವಾನ್ಸ್ ಕೊಟ್ಟು ಲೈನ್ ಮನೆಗಳಲ್ಲಿ ಕೂರಿಸ್ತಾರೆ, ಸಾಲ ಕೊಟ್ಟು. ಅವರ ಸಾಲ ಮುಗಿಯೋದೇ ಇಲ್ಲ. ಸಾಲ ಬೇರೆ ಕಡೆ ಹೋಗ್ಬೇಕು ಅಂತಾದ್ರೆ ಇನ್ನೊಬ್ಬ ಕಾಫಿ ತೋಟದ ಮಾಲೀಕಿನಿಂದ ಸಾಲ ಪಡೆದು ಈತನ ಸಾಲ ಕೊಟ್ಟು ಅಲ್ಲಿ ಹೋಗ್ತಾರೆ. ಅವರಿಗೆ ವಿಮೋಚನೆ ಅನ್ನಂಥದ್ದು ಇರಲಿಲ್ಲ. ಅವ್ರು ಹೆಂಗೆ ಬದುಕ್ತಾ ಇದ್ರು ಅಂದರೆ, ಅವರಿಗೆ ಒಂದ್ಸಲ ಮಾರ್ಚಲ್ಲಿ ಬೋನಸ್, ಮಾರ್ಚ್ ಲೆಕ್ಕ ಅಂತಾರೆ, ಅದು ಸಿಗೋದು ಏಪ್ರಿಲ್ ಮೇ ಅಲ್ಲಿ. ಆವಾಗ ಏನೋ ಸ್ವಲ್ಪ ದುಡ್ಡು ಬರುತ್ತೆ. ಪಾಪ ಆ ಸಂದರ್ಭದಲ್ಲಿ ನಮಗೆ ಒಳ್ಳೆ ವ್ಯಾಪಾರ ಮಾಡೋರು. ಆ ಮಾರ್ಚ್ ಲೆಕ್ಕ ಬೋನಸ್ ಬಂದರೆ ನಾವು ಕಾಫಿ ತೋಟದಲ್ಲೇ ಬಿಡಾರ, ಒಳ್ಳೆ ಲಾಭ ಕೊಡ್ತಾ ಇದ್ರು ದಲಿತ ಇವರೆಲ್ಲ ಒಳ್ಳೆಯವರು. ಅವರಿಗೆ ಅವರ ಆಮೇಲೆ ಒಂದು ವಾರ ಆಗುವಾಗ ಅಲ್ಲಿ ದುಡ್ಡು ಖಾಲಿ ಅವರು. ಆಮೇಲೆ ಮತ್ತೆ ಸಾಲ ಪಡ್ಕೊಂಡು ಮಳೆಗಾಲದಲ್ಲಿ ಹಲಸಿನ ಮರದಲ್ಲಿ ಕಾಯಿ ಹಲಸು ಕಿತ್ತು ಅದನ್ನು ತಿಂದು ಹೊಟ್ಟೆ ತುಂಬಿಸುವಂಥ ಸ್ಥಿತಿ ಅವ್ರದ್ದು, ದಲಿತರದ್ದು. ಆ ಕಾಫಿ ತೋಟದ ಲೈನ್ ಮನೆಗಳಲ್ಲಿ ಕಾರ್ಮಿಕರದು, ಕೂಲಿ ಕಾರ್ಮಿಕರು, ಕಾಫಿ ತೋಟದ ಕೂಲಿ ಆ ಮನೆಗಳೆಲ್ಲ ಈಗ ಸ್ವಲ್ಪ ಇಂಪ್ರೂವ್ ಆಗಿರ್ಬೋದೇನೋ ಗೊತ್ತಿಲ್ಲ. ಈಗ ಆ ದಲಿತ ಕೂಲಿಯಾಳುಗಳಿಲ್ಲ. ಈಗ ಉತ್ತರ ಕರ್ನಾಟಕ ಬಿಟ್ಟು ಹೋಗಿ ಆಮೇಲೆ ಇವರು ಬಂಜಾರರು ಬಂದರು. ಆಮೇಲೆ ಈಗ ಉತ್ತರ ಭಾರತದ ವಲಸೆ ಕಾರ್ಮಿಕರಿಗೆ ಕಾಫಿ ತೋಟದ ಕೆಲಸ ಮಾಡ್ತಾರೆ, ಅದು ಬೇರೆ ಕತೆ. ಇವರೆಲ್ಲ ಲೈನ್ ಮನೆಗಳಲ್ಲಿ ಅದೊಳ್ಳೆ ನಾಯಿಗೂಡುಗಳ ಥರ ಇರೋದು. ಒಂದು ಸರಿಯಾದಂಥ ಒಂದು ಇದೇ ಅಲ್ಲ, ಮನುಷ್ಯ ವಾಸ ಮಾಡಲಿಕ್ಕೆ ಯೋಗ್ಯವಾದಂಥದ್ದು ರೀತಿಯಲ್ಲೇ ಇರ್ತಾ ಇರಲಿಲ್ಲ. ಅಲ್ಲಿ ಬದುಕ್ತಾ ಇದ್ರಲ್ಲ, ಅವರ ಹಸಿವು, ಅವರ ಶೋಷಣೆ, ಅವರ ಜೀತದಾಳುಗಳ ಥರ ಇರೋದು, ಇದು ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತು. ಇನ್ನೊಂದು ನಿಮ್ಮ ಈ ಕಡೆ ಅದೇ ನಾನು ಅದನ್ನೇ ಕೇಳಕ್ ಬಂದೆ. ಈ ನೀವು ಏನು ಅಸಮಾನತೆ ಅದೆಲ್ಲ ನಿಮ್ಮ ಉತ್ತರ ಕರ್ನಾಟಕದಲ್ಲ ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ, ನಮ್ಮೂರು ಸುತ್ತಮುತ್ತ ಎಲ್ಲ ನೀವು ಬಟ್ಟೆ ವ್ಯಾಪಾರ ಮಾಡ್ಬೇಕಾದ್ರೆ ನಮ್ಗೆ ಅಲ್ಲಿ ಎಲ್ಲ ಏನು ಕಾಣ್ತು ಬದುಕು ಅಂತ? ಅಲ್ಲ, ಅಲ್ಲಿ ಕಂಡ್ರು ಕೂಡ ಅದೇ ಇನ್ನೊಂದು ರೂಪ. ಇಲ್ಲಿ ಒಂದು ರೀತಿಯ ಮೇಲ್ನೋಟಿಗೆ ದೊಡ್ಡ ಶ್ರೀಮಂತಿಗೆ ಕಾಣಿಸ್ತಾ ಇತ್ತು ಸಕಲೇಶ್ಪುರ ಭಾಗದಲ್ಲಿ. ಕಾಫಿ ತೋಟಗಳು, ಆ ಪ್ರಕೃತಿ ಸೌಂದರ್ಯ, ಕಾಫಿ ಪ್ಲಾಂಟರ್ಗಳ ಶ್ರೀಮಂತಿಕೆ, ಇದೆಲ್ಲ ಒಂದು ಕಡೆ. ಅದರ ಕೆಳಗಡೆ ಈ ರೀತಿಯಾದಂತಹ ಆ ಕೂಲಿಕಾರರು, ದಲಿತರು, ಅಲ್ಲಿ ಜೀತದಾಳುಗಳ ಥರ ಲೈನ್ ಮನೆಗಳಲ್ಲಿ ಬದುಕುವಂಥ ಸಂಕಷ್ಟಗಳು, ಇದು. ಆ ಕಡೆಗೆ ಹೋದರೆ ಅದು ಇನ್ನೊಂದು, ಅಲ್ಲಿ ಬಡತನ ನೇರವಾಗಿ ಕಣ್ಣಿಗೆ ಹೊಡೆಯುವಂಥದ್ದು. ಅಲ್ಲಿ ಈಗಲೂ ಆ ಫ್ಯೂಡಲ್ ವ್ಯವಸ್ಥೆ ಇರುವ ಜಾಗಗಳಲ್ವಾ. ನನಗೆ ಆ ಫ್ಯೂಡಲ್ ಕಲ್ಪನೆಗಳಾಗಿರಲಿಲ್ಲ. ಆದರೂ ಬಹಳಷ್ಟು ಕಷ್ಟಗಳು. ಅದರಲ್ಲೂ ನಾನು ದೇವದಾಸಿಯರನ್ನು ಕಂಡಾಗ ನನಗೆ ಬಹಳ ತಲ್ಲಣ ಅನಿಸಿದ್ದು ಅದು.
ದೇವದಾಸಿಯರು. ನನಗೆ ವ್ಯಾಪಾರ ಆದರೆ ನಾವು ಫಸ್ಟ್ ಹೋಗೋದೇ ದಲಿತ ಕಾಲೋನಿಗಳಿಗೆ. ನಾವು ಅವರ ಜೊತೆ ವ್ಯಾಪಾರ ನಮ್ಮ ಎಲ್ಲಿದ್ರು ನಮ್ಮ ಕಸ್ಟಮರ್ಗಳು ಹೆಚ್ಚು ಅವರ ಕಾಲೋನಿಗಳಿಗೆ ಹೋಗೋದು. ಅಲ್ಲಿ ಹೋದ್ರೆ ಇದು ಹೊಸ ಪ್ರಪಂಚ. ಆಮೇಲೆ ನೀವು ಬಟ್ಟೆನೂ ಅಂತದೇ ತುಂಬಾ ಕಡಿಮೆ ಬೆಲೆ ಬಟ್ಟೆಗಳನ್ನ ಹೆಚ್ಚು ಮಾಡ್ತಾ ಇದ್ವಿ. ಸ್ವಲ್ಪ ಗುಣಮಟ್ಟದ್ದು ಕಡಿಮೆ ಪ್ರಮಾಣದಲ್ಲಿ ಇರ್ತಿದ್ವು, ಅಂತ ಗಿರಾಕಿಗಳು ಇದ್ವು. ಅಲ್ಲಿ ಹೋದ್ರೆ ಇಲ್ಲಿ ದೇವದಾಸಿ ಪದ್ಧತಿ, ದಲಿತರ ಇವುಗಳು, ಅವರ ರೋಗ ರುಜಿನಗಳು ಅದೆಲ್ಲ ನೋಡಿ ನನಗೆ ಒಂದು ರೀತಿಯಲ್ಲಿ ಸಮಾಜ ಏನಪ್ಪಾ ಅಂತ ಅನಿಸ್ತು. ಅದರಿಂದಾಗಿ ಒಂದ್ ಕಡೆ ವ್ಯಾಪಾರ ಮಾಡ್ತಾ ಇದ್ರೆ ನಾನು ಅಷ್ಟೊತ್ತಿಗೆ ಸಾಮಾನ್ಯ ಕೂಲಿ ಕಾರ್ಮಿಕನಾಗಿ, ಅಲ್ಲಿ ಕೂಡ ಕೂಲಿಯೇ, ಯಾರೋ ಒಬ್ಬ ಮಾಲೀಕನ ಹತ್ರ ಕಮಿಷನ್ಗೆ ಹೋಗಿ ಬಟ್ಟೆ ಹೊತ್ಕೊಂಡು ವ್ಯಾಪಾರ ಮಾಡ್ತಾರೆ. ಆಮೇಲೆ ಒಂದು 4-5 ವರ್ಷ ಆದ್ಮೇಲೆ ಸಕಲೇಶ್ಪುರದಲ್ಲಿ ನನ್ನದೇ ಸ್ವಂತ ವ್ಯಾಪಾರ, ನಾನೇ ಖರೀದಿ ಮಾಡಿ ಚಿಕ್ಕಪೇಟೆಯಿಂದ ಬಟ್ಟೆ ತಂದು ವ್ಯಾಪಾರ ಮಾಡಿ ಬೆಂಗಳೂರಿಂದ ತಂದು ನನ್ನ ಜೊತೆ ಇನ್ನೊಂದು 2-3 ಜನರಿಗೆ ನಾನು ಕಮಿಷನ್ ಅಲ್ಲಿ ಕೊಟ್ಟು ನಾನು ಒಬ್ಬ ವ್ಯಾಪಾರಿಯಾಗಿ ಬದಲಾದ. ಆ ಬದಲಾದಾಗ್ಲೂ ಕೂಡ ನನಗೆ ಹಣದ ವ್ಯಾಮೋಹ ಏನು ಹುಟ್ಲಿಲ್ಲ. ನನಗೇನು ದೊಡ್ಡ ಲಾಭ ಮಾಡಬೇಕು, ಪಾಪ ಅವರಿಂದ ಕಿತ್ಕೊಳ್ಬೇಕು ಅಂತ ಅನಿಸ್ಲಿಲ್ಲ. ಅಯ್ಯೋ ಈ ರೀತಿ ಇದೆಯಲ್ಲ, ಸಕಲೇಶ್ಪುರದಲ್ಲಿ ಹೋದ್ರು ಒಂದು ಕತೆ, ನಮ್ಮ ಮನೆಯಲ್ಲಿ ಇನ್ನೊಂದು ಕತೆ, ಇಲ್ಲಿ ಈ ಕಡೆ ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕದ ಕಡೆಗೆ ಬಂದ್ರೆ ಮತ್ತೆ ಇನ್ನೊಂದು ಕತೆ, ಇದೇನಿದು ಅಂತ ನನ್ನ ತಲೆಯನ್ನು ಅವೇ ಕೆಡಿಸ್ತಾ ಇತ್ತು. ಏನಾದರೂ ಮಾಡಬೇಕು ಅಂತ. ಇನ್ನೊಂದು ಕಡೆ ಕೋಮುವಾದ ಆ ಟೈಮಲ್ಲಿ ಉತ್ತುಂಗಕ್ಕೆ ಬಂತು. ಜಾಗತಿಕವಾಗಿ ಇರಾಕ್ ಯುದ್ಧ ಇರ್ಬೋದು, ಅಲ್ಲಿ ಹುಟ್ಕೊಂಡಂತ ಈ ಯಾರೋ ತಾಲಿಬಾನು ಮತ್ತೆ ಲ್ಯಾಡನು ಅವರು ಮಾಡಿದಂಥ ಅಮೆರಿಕದ ಮೇಲಿನ ದಾಳಿ, ಜಾಗತಿಕವಾಗಿ ಉಟ್ಕೊಂಡ ಇಸ್ಲಾಮೋಫೋಬಿಯಾ, ಇಲ್ಲಿ ನಮ್ಮ ಸುತ್ತಮುತ್ತನೆ ಮಂಗಳೂರಿನಲ್ಲಿ ನಮ್ಮ ಜೊತೆ ಹೇಗೆ ನಿಮ್ ಗಮನಕ್ಕೆ ಬರ್ತಿತ್ತು? ಗಮನಕ್ಕೆ ಅಂದ್ರೆ ಪತ್ರಿಕೆ ಓದ್ತಾ ಇದ್ನಲ್ಲ. ಯಾವ್ದು ಓದ್ತಿದ್ರಿ? ನಾನು ಅವಾಗ ಹೆಚ್ಚಾಗಿ ನಂದು ಲಂಕೇಶ್, ಅದ್ರ ಜೊತೆಯಲ್ಲಿ ರಾಜಕೀಯದ ಯಾವುದೇ ಪತ್ರಿಕೆ ಕಂಡ್ರು ತೆಗೆದು ಓದ್ತಾ ಇದ್ದೆ. ಹಾಯ್ ಬೆಂಗಳೂರು ಓದ್ತಾ ಇದ್ದೆ. ಇನ್ ಯಾವ್ಯಾವ್ದೋ ಮ್ಯಾಗಝಿನ್ಗಳು ಅವಾಗ ಬರ್ತಾ ಇತ್ತು, ರಾಜಕೀಯ ಏನೇನೋ ಬ್ಯಾನರ್. ಅಂದ್ರೆ ನೀವು ಬಿಸ್ನೆಸ್ ಮಾಡಿ ಬಿಡುವಿನ ಟೈಮಲ್ಲಿ ಮಧ್ಯಾಹ್ನ ಸ್ವಲ್ಪ ಟೈಮ್ ಸಿಕ್ಕರೆ ಅದರಲ್ಲೂ ಬುಧವಾರ ಲಂಕೇಶ್ ಬರೋ ದಿವಸ 12 ಗಂಟೆಗೆ ಬರ್ತಾ ಇದ್ದೆ ನಾನು ವ್ಯಾಪಾರ ಬೇಗ, ಯಾಕಂದ್ರೆ ಲಂಕೇಶ್ ಪತ್ರಿಕೆ ಬರುತ್ತೆ ಅಂತ. ಸಕಲೇಶ್ಪುರದಲ್ಲಿ ಲಂಕೇಶ್ ಪತ್ರಿಕೆ ಫಸ್ಟ್ ಕಸ್ಟಮರ್ ನಾನು. ಬಂದ ತಕ್ಷಣ ಫಸ್ಟ್ ನಾನು ಅಂಗಡಿಲಿ ಹೋಗಿ ನಿಂತ್ಕೊಳ್ಳೋದು. ಅದು ಬರ್ಲಿಲ್ಲ ಅಂದ್ರೆ ಚಡಪಡಿಸ್ತಾ ಇದ್ದೆ. ಅದ್ರ ಜೊತೆಯಲ್ಲಿ ಅಲ್ಲೊಂದು ಲೈಬ್ರರಿ ಇತ್ತು ಸಕಲೇಶ್ಪುರದಲ್ಲಿ, ಸರ್ಕಾರಿ ಲೈಬ್ರರಿ. ಅಲ್ಲಿಗೆ ಹೋಗ್ತಾ ಇದ್ದೆ. ಸಂಜೆ ಬಂದ್ಮೇಲೆ ಎಲ್ಲ ಪೇಪರ್ಗಳಲ್ಲಿ ಹೋಗಿ ಎಲ್ಲಾ ಪತ್ರಿಕೆಗಳನ್ನು ಕೂಡ ಓದ್ತಾ ಇದ್ದೆ. ಇದರಿಂದ ಇದೆಲ್ಲವೂ ಕೂಡ ಈ ಜಾಗತಿಕ ಬೆಳವಣಿಗೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತಂತ. ಮತ್ತೆ ನಮ್ಮ ಊರಲ್ಲಿ ನಮ್ಮ ಜೊತೆ ಗೆಳೆಯರಾಗಿದ್ದವರು, ನಾವೆಲ್ಲ ಹಿಂದೂ ಮುಸ್ಲಿಮರಲ್ಲಿ ಒಟ್ಟಿಗೆ ಬೆಳೆದವರು. ನಮ್ಮ ಜೊತೆ ಗೆಳೆತನದಲ್ಲಿದ್ದವರೇ ನಮ್ಮ ಟೀಮ್ ಬಿಟ್ಟು ಹೊರಗಡೆ ಹೋದ್ರು. ನಾವು ಪ್ರತ್ಯೇಕ ಆಗ್ಲಿಕ್ಕೆ ಶುರು ಮಾಡಿದ್ವಿ. ನಮ್ಮ ಗೆಳೆಯರಲ್ಲಿ ಬೆಳಗದಲ್ಲಿದ್ದಂಥ ಹಿಂದೂಗಳೆಲ್ಲ ಖಾಲಿಯಾಗಿ ಕೇವಲ ನನಗೆ ಮುಸ್ಲಿಮರೇ ಗೆಳೆಯರು. ಇದೇನು ನನಗೆ ಆತಂಕ ಶುರುವಾಯಿತು. ಯಾವಾಗ? ಅದು ಬಹುಶಃ 98ರಿಂದ ಸುರತ್ಕಲ್ ಕೋಮಗಲಭೆ ಆಯ್ತಲ್ಲ, ಬಹುಶಃ ಅದನ್ನು ಹೇಳ್ಬೋದು ಕತೆ. ಅಲ್ಲಿಂದ ನನಗೆ ಅದು 92ರಲ್ಲಿ ಒಂದು ಕೋಮಗಲಭೆ ಕಂಡ್ವಿ. ಆಮೇಲೆ 98ರಲ್ಲಿ ದೊಡ್ಡ ಕೋಮಗಲಭೆ ಏನಂತ ಹೇಳ್ಬೋದಾ? ಈ ರೀತಿ ಆದ್ಮೇಲೆ ನಾನು ಇಲ್ಲಿಂದ ಹೊರಗಡೆ ಬರಬೇಕು, ಏನಾದರೂ ಮಾಡಬೇಕು. ನಾನೇ ಒಂದು ರೀತಿಯಲ್ಲಿ ತಪ್ಪು ದಾರಿ ಹಿಡಿಬೋದು, ಮುಸ್ಲಿಮರ ಮೇಲೆ ಆಗ್ತಾ ಇರೋ ಅನ್ಯಾಯವನ್ನು ಕಂಡು ದಾರಿ ತಪ್ಪೋದು ಅಂತ ಅನಿಸಿ, ಇದು ಒಬ್ಬನೇ ಇರುವಂಥ ಕಥೆ ಅಲ್ಲ, ಏನಾದರೂ ಇಂಥ ಇದು ಬೇಕು. ಆ ಟೈಮಲ್ಲಿ ನನ್ನನ್ನು ಆಕರ್ಷಣೆ ಮಾಡಿದ್ದು 2 ಮೂವ್ಮೆಂಟ್ಗಳು. ಒಂದು ನಮ್ಮ ಮೈನ್ ಸ್ಟ್ರೀಮ್ ಮೂವ್ಮೆಂಟು, ಕಮ್ಯುನಿಸ್ಟ್ ಪಾರ್ಟಿದ್ದು. ಮಂಗಳೂರಿನಲ್ಲಿ DYFI ಯಾವಾಗ ಭಾಳ ಜೋರಿತ್ತು, ಗೋಡೆ ಬರಹಗಳು ಮಾಡ್ತಾ ಇದ್ರು, ಸೋಷಿಯಲ್ ಮೀಡಿಯಾ ಇಲ್ಲಲ್ಲ, ಗೋಡೆ ಬರಹಗಳು. ಅವಾಗ ಕೋಮುವಾದದ ವಿರುದ್ಧ ಮಾತಾಡ್ತಾ ಇದ್ರು. ಒಬ್ಬ ಭಾಸ್ಕರ್ ಕುಂಬ್ಳೆ ಕೊಲೆ ಆಗಿತ್ತು ಅಲ್ಲಿಯ DYFI ನೇತಾರಂದು. ಇದೆಲ್ಲ ನನ್ನನ್ನು ಹೆಚ್ಚು ಗಮನಿಸ್ತಾ ಇದ್ದಾರೆ. ಇವರು ಕೋಮುವಾದದ ವಿರುದ್ಧ ಇಷ್ಟೆಲ್ಲ ಫೈಟ್ ಮಾಡ್ತಾರೆ ಮುಸ್ಲಿಮರ ಪರವಾಗಿ ನಿಂತು. ಅದರಿಂದಾಗಿ ನಾವಿಂಥ ಸೆಕ್ಯುಲರ್ಗಳ ಜೊತೆ ಸೇರಬೇಕು ಅನ್ನೋಂಥದ್ದು ಒಂದು. ಮತ್ತು ಇನ್ನೊಂದು, ಆವಾಗ ನಕ್ಸಲ್ ಚಳವಳಿಗಳು ಕೂಡ ದೇಶದಲ್ಲಿ ಪ್ರಬಲವಾಗಿತ್ತು. ಕರ್ನಾಟಕದಲ್ಲಿ ಅಂಥದ್ದು ಇರಲಿಲ್ಲ, ಆದರೆ ಆಂಧ್ರ ಅದು ಇದೆಲ್ಲ ನಡೆಯುತ್ತೆ. ಅವ್ರು ಬಡವರ ಕಮ್ಯುನಿಸಮ್ ಗೊತ್ತಿರಲಿಲ್ಲ ನನಗೆ. ಬಡವರ ಪರವಾಗಿ ಹೋರಾಡ್ತಾರೆ, ಶ್ರೀಮಂತರ ವಿರುದ್ಧ ಇದ್ದಾರೆ ಅನ್ನುವಂಥದ್ದು ನನಗೆ ಆಕರ್ಷಣೆ ಆಗಿತ್ತು. ಬಹುಶಃ ಅವಾಗ ಯಾರಾದರೂ ಈ ಎಕ್ಸ್ಟ್ರೀಮ್ ಲೆಫ್ಟ್ಗಳು ಸಿಕ್ಕಿದ್ರೆ ನಾನು ಅವ್ರ ಜೊತೆ ಹೋಗ್ಬಿಡ್ತಾ ಇದ್ನೋ ಗೊತ್ತಿಲ್ಲ, ಈಗ ಕಾಡಿಗೆ ಗೊತ್ತಿಲ್ಲ. ಆದ್ರೆ ನನಗೆ DYFI ಅಟ್ರಾಕ್ಷನ್ ಇತ್ತಲ್ಲ ಮಂಗಳೂರಿನಲ್ಲಿ. ನನಗೆ ಒಬ್ಬ ಕಮ್ಯುನಿಸ್ಟ್ನ ನೇರ ಪರಿಚಯ ಇರಲಿಲ್ಲ. ನಿಮ್ಮ ರಾಮದುರ್ಗದಲ್ಲಿ ಹೋದಾಗ ಅಲ್ಲಿ ಮೆರವಣಿಗೆ ನಡೀತಾ ಇತ್ತು ಕಮ್ಯುನಿಸ್ಟ್ರದ್ದು. ಅವಾಗ ಯಾರು ಕುಲಕರ್ಣಿಯಿಂದ ಮತ್ತೆ ಗೊತ್ತಾಯ್ತು ನನಗೆ, VP ಕುಲಕರ್ಣಿ ಅವರು ನಡೀತಾ ಇತ್ತು. ಅವರ ಮೆರವಣಿಗೆ ಎಲ್ಲ ದೂರದಲ್ಲಿ ಹೋಗೋದನ್ನು ನೋಡ್ತಾ ಇದ್ದೆ, ಇನ್ನೇನು ಗಮನದಲ್ಲಿರಲಿಲ್ಲ. ಇದನ್ನ ನೋಡಿದ ಮೇಲೆ ಅಷ್ಟೊತ್ತಿಗೆ ನಮ್ಮ ಕಾಟಿಪಾಳದಲ್ಲಿ ಒಂದು ಪೊಲೀಸ್ ಅಟ್ರಾಸಿಟಿ ಆಯಿತು. ಒಬ್ಬ ನಮ್ಮಲ್ಲಿ ರೌಫ್ ಅನ್ನುವಂಥ ಒಬ್ಬ ಬಸ್ ಚಾಲಕನನ್ನು ಕೊಲೆ ಆಯಿತು. ಅದನ್ನು ಪ್ರತಿಭಟಿಸಿದ ಮುಸಲ್ಮಾನರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಮನೆಗಳಿಗೆ ನುಗ್ಗಿ 50-60 ಜನರನ್ನು ಜೈಲಿಗೆ ಹಾಕಿದ್ರು. ಆ ಟೈಮಲ್ಲಿ DYFI ಅವರು ಕಾಟಿಪಾಳಕ್ಕೆ ದೌರ್ಜನ್ಯ ಸಂತ್ರಸ್ತರನ್ನು ಹುಡ್ಕೊಂಬಂದು. ಯಾರು ಕೊಲೆ ಮಾಡಿದ್ದು ಅವಾಗ? ಸಂಘ ಪರಿವಾರ, ಹಿಂದೂ ಮುಸ್ಲಿಂ ಪ್ರಶ್ನೆಯಲ್ಲಿ ಒಬ್ಬ ಬಸ್ ಚಾಲಕನನ್ನ ಬಸ್ನಿಂದ ಎಳೆದಾಕಿ ಮುಸ್ಲಿಂ ಡ್ರೈವರ್ನ ಕೊಂದ್ರು.
ಕಾಟಿಪಾಳ್ಯದಲ್ಲಿ ಅದರ ವಿರುದ್ಧ ಪ್ರತಿಭಟನೆ ಆಗುವಾಗ ಲಾಠಿ ಚಾರ್ಜ್ ಆಗಿ ಇದಾಯಿತು. ಆ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಸಂತ್ರಸ್ತರನ್ನು ಹುಡ್ಕೊಂಡು ಡಿವೈಎಫ್ಐನವರು ಕಾಟಿಪಾಳ್ಯಕ್ಕೆ ಬಂದರು, ನಮ್ಮೂರಿಗೆ. ಆವಾಗ ನನಗೆ ಆ ಮೆರವಣಿಗೆಗೆ ಹೋದೆ. ಆಮೇಲೆ ನನಗೆ ಕುತೂಹಲ ಹುಡ್ತು. ಆಮೇಲೆ ಅವರೇನೋ ಅಂಬೇಡ್ಕರ್ ಏಪ್ರಿಲ್ ಅಲ್ಲಿ 2002 ಏಪ್ರಿಲ್ ದೌರ್ಜನ್ಯ ವಿರೋಧಿ ವೇದಿಕೆ ಅಂತ ಮಾಡಿಕೊಂಡು ಮಂಗಳೂರಿನಲ್ಲಿ ಏಪ್ರಿಲಲ್ಲಿ ಅಂಬೇಡ್ಕರ್ ದಿನಾಚರಣೆ ಟೈಮಲ್ಲಿ, ಜಯಂತಿ ಟೈಮಲ್ಲಿ ಧರಣಿ ಮಾಡಿದ್ರು. ಅದಕ್ಕೆ ಹೋಗಿ ನಾನು ಯಾರ ಹತ್ರನೂ ಮಾತಾಡುವ ಗುಣ ಇರಲಿಲ್ಲ ನನಗೆ, ನಾನು ಬಹಳ ಅಂತರ್ಮುಖಿ. ಹೋಗಿ ಸುಮ್ಮನೆ ಕೂತ್ಕೊಂಡ್ಬಂದು ಎಬ್ಬರ ಹತ್ರ ಮಾತಾಡಲಿಲ್ಲ, ಲೀಡರ್ಗಳ ಜೊತೆ ಏನು ಮಾತಾಡೋದು ಅಂತ ಮುಜುಗರ ನನಗೆ ಮಾತಾಡಲಿಕ್ಕೆ, ತೆರೀತಾ ನಾನು ಓಪನ್ ಅಪ್ ಆಗ್ತಾ ಇರಲಿಲ್ಲ ಆ ರೀತಿ. ಅಲ್ಲಿಂದ ನನಗೆ ಆಮೇಲೆ ಆಸಕ್ತಿ ಹುಟ್ಟಿತು. ಒಂದು ದಿವಸ ನಮ್ಮ ಮನೆ ಹತ್ತಿರದಲ್ಲಿ ಇದ್ದವರಿಗೆ ಏನೋ ಒಂದು ಕಾರ್ಡ್ ಬಂದಿತ್ತು, ಡಿವೈಎಫ್ ಕಚೇರಿಯಲ್ಲಿ ಏನೋ ಒಂದು ಮೀಟಿಂಗ್ ಇದೆ, ನೀವು ಬನ್ನಿ ಅಂತ. ಅವರಿಗೆ ಹೋಗುವತ್ತು ಪುರುಸತ್ತಿರಲಿಲ್ಲ. ಕಾರ್ಡ್ ಹುಡ್ಕೊಂಡು ನಾನು ಹೋದೆ ಡಿವೈಎಫ್ಐ ಕಚೇರಿ ಎಲ್ಲಿರೋದು ಅಂತ. ಅಲ್ಲಿ ಹೋಗಿ ಆ ಸಂಪರ್ಕ ಬೆಳೀತಲ್ಲ. ಮತ್ತೆ ನನ್ನ ವ್ಯಾಪಾರ ಸಕಲೇಶ್ವರದಲ್ಲಿ ನನ್ನ ಬಟ್ಟೆ ಗಿಟ್ಟ ಅಲ್ಲೇ ಬಾಕಿ, ಜವಳಿ ಗಂಟು ಇವತ್ತು ಕೂಡ ಅದನ್ನು ನಾನು ನೋಡ್ಲಿಕ್ಕೆ ಹೋಗಿಲ್ಲ ಅದು ಎಲ್ಲಿದೆ ಅಂತ. ಇಲ್ಲಿ ಬಂದವನು, ಆಮೇಲೆ ಆ ಡಿವೈಎಫ್ಐ ಕಚೇರಿಗೆ ಹೋದವನು, ಆಮೇಲೆ ಇಲ್ಲೇ ಬಾಕಿ ಸಾಮಾನ್ಯ ಕಾರ್ಯಕರ್ತನಾಗಿ ಹೋದವನು. ಒಬ್ಬ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಹೌದು, ವ್ಯಾಪಾರ ಮಾಡ್ತಿದ್ರಿ, ಸ್ವಲ್ಪ ಸಣ್ಣ ಆಸರೆ ಆಗ್ತಿತ್ತು. ಅಂತ ಟೈಮಲ್ಲಿ ಮನೆಯಲ್ಲಿ ನಿಮಗೆ ತಕರಾರು ಮಾಡಲಿಲ್ವಾ? ಇಲ್ಲ, ತಕರಾರಿತ್ತು. ಅಷ್ಟೊತ್ತಿಗೆ ನನ್ನ ಅಣ್ಣ ದುಬೈಗೆ, ಸೌದಿ ಅರೇಬಿಯಾಕ್ಕೆ ಹೋಗಿದ್ದ. ಸ್ವಲ್ಪ ಚೆನ್ನಾಗಿ, ಸ್ವಲ್ಪ ಅಂದ್ರೆ ಕಿತ್ತು ತಿನ್ನುವ ಹಸಿವಿನಿಂದ ಹೊರಗಡೆ ಬಂದಿದ್ವಿ. ದೊಡ್ಡ ಅಣ್ಣ ಸೌದಿ ಅರೇಬಿಯಾಕ್ಕೆ ಹೋಗಿದ್ದ, ಸಣ್ಣ ಅಣ್ಣ ಮಂಗಳೂರಿನಲ್ಲಿ ಯಾವುದೋ ಒಂದು ಕೈಗಾರಿಕೆಯಲ್ಲಿ ದುಡಿಮೆ ಮಾಡ್ತಾ ಇದ್ದ. ಇನ್ನು ತೀರಾ ಹಸಿವಿನಿಂದ ಹೊರಗಡೆ ಬಂದ್ವಿ. ನನ್ನ ತಮ್ಮಂದಿರು ಕೂಡ ಸೌದಿ ಅರೇಬಿಯಾಕ್ಕೆ ಹೋಗ್ಲಿಕ್ಕೆ ರೆಡಿ ಆದ್ರು ಅಷ್ಟೊತ್ತಿಗೆ, 18 ವರ್ಷ ತುಂಬಬೇಕು. ಅದರಿಂದ ಆದ್ರೆ ಮನೆಯಿಂದ ಸಿಕ್ಕಾಬಿಟ್ಟು ಬಡತನ ದೂರ ಆಗಿರ್ಲಿಲ್ಲ, ತೀರಾ ಹಸಿವಿನಿಂದ ಹೊರಗಡೆ ಬಂದಿದ್ವಿ. ಮನೆಯಲ್ಲಿ ಆಕ್ಷೇಪ ಇತ್ತು. ಮನೆಯಲ್ಲಿ ನಾನು ಕೊನೆಗೆಲ್ಲ ನನ್ನ ಮನೆಯಲ್ಲಿ ಯಾಕೆ ನೀ ರಿಸ್ಕ್ ತಗೊಳ್ಳೋದು, ಈ ರೀತಿ ಕೋಮುವಾದಿಗಳ ವಿರುದ್ಧ ಮಾತಾಡಿದ್ರೆ, ಶ್ರೀಮಂತರ ವಿರುದ್ಧ ಮಾತಾಡಿದ್ರೆ, ಲಾಬಿಗಳ ವಿರುದ್ಧ ಮಾತಾಡಿದ್ರೆ ನಿನ್ಗೆ ಯಾಕೆ, ನಿನ್ಗೇನಾದ್ರೂ ಅಪಾಯ ಆದ್ರೆ ಅನ್ನೋ ರೀತಿಯಲ್ಲಿ ಇತ್ತು. ಇದರಿಂದಾಗಿ ಮನೆಯಲ್ಲಿ ಸ್ವಲ್ಪ ವಿರೋಧ ಉಟ್ಕೊಳ್ತು. ಆವಾಗ ಈಗ ನಾನು ಅಲ್ಲಿ ಹೋಗಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಚೇರಲ್ಲಿ ಕೂರ್ತೀನಿ ಪಾರ್ಟಿ ಆಫೀಸಲ್ಲಿ, ಸ್ವಂತ ಬಿಲ್ಡಿಂಗ್ ಇದೆ ಮಂಗಳೂರಲ್ಲಿ. ಆವಾಗ 3 ತಿಂಗಳು ಮನೆ ಬಿಟ್ಟು ಮನೆಯಿಂದ ಹೊರಗೆ ನಾನು. ಹೌದಾ? ನಮ್ಮ ಕಚೇರಿಯಲ್ಲಿ ನನ್ನ ಲಗೇಜ್ ಇಟ್ಕೊಂಡು ಪಾರ್ಟಿ ಆಫೀಸಲ್ಲೇ ಹೋಗಿ ಅಲ್ಲೇ ವಾಸ ಅಂದ್ರೆ ವಸತಿ. ನಿಮ್ಮ ಮನೆಯಲ್ಲಿ ಒಂಥರ ವಿರೋಧ, ಒಂಥರ ಆಕ್ಷೇಪ, ಹಂಗಾಗಿ ಅನಿವಾರ್ಯವಾಗಿ ನೀವು ಬ್ಯಾಗ್ ತಗೊಂಡು ಹೊರಗಡೆ ಬಂದೆ. ಮನೆ ಬಿಟ್ಟು ಹೊರಗಡೆ ಬಂದೆ, ಕಚೇರಿಯನ್ನೇ ಮನೆ ಮಾಡ್ಕೊಂಡು. ಅಂದ್ರೆ ಮನೆಯಿಂದ ಹೊರಗೆ ಹಾಕಿದ್ರ ಅಥವಾ ನೀವೇ? ಹೊರಗೆ ಹಾಕಿದ್ರು ಅನ್ನೋದು ಪದ ಬಳಸಲ್ಲ ನಾನು, ಬಳಸಲ್ಲ. ಆದ್ರೆ 3 ತಿಂಗಳಾಗುವಾಗ ನಮ್ಮ ಮನೆಯವರೆಲ್ಲ ಹುಡ್ಕೊಂಡ್ಬಂದ್ರು. ಆದ್ರೆ ಸಂಪರ್ಕದಲ್ಲಿದ್ದೆ, ಹೋಗ್ತಾ ಬರ್ತಾ ತಾಯಿ ಜೊತೆ ಎಲ್ಲ ಮಾತಾಡ್ಕೊಂಡು, ಮನೇಲಿ ಮಾತಾಡ್ಕೊಂಡೆಲ್ಲ ಬರ್ತಾ ಇದ್ದೆ. ಕೊನೆಗೆ ನನ್ನ ತಮ್ಮೊಬ್ಬ ಅಷ್ಟೊತ್ತಿಗೆ ಸೌದಿಯಿಂದ ರಜೆಯಲ್ಲಿ ಬಂದವನು, ಮನೆಯಲ್ಲೆಲ್ಲ ಮಾತಾಡಿ ಮತ್ತೆ ನನ್ನ ಹತ್ರ ಬಂದು, ಇಲ್ಲ ನಿನ್ಗೆ ಇನ್ನು ಯಾವ ಕಿರಿಕಿರಿ ಯಾರು ಮಾಡಲ್ಲ, ನಿನ್ಗೆ ಹೆಂಗ್ ಇಷ್ಟ ಇದೆ ಚಳವಳಿಯಲ್ಲಿರು, ಆದ್ರೆ ನಿನ್ ಮನೆಯಲ್ಲಿ ಇರ್ಬೇಕು. ನನ್ನ ಮೇಲೆ ಪ್ರೀತಿ ಇತ್ತು, ನಾನು ಮಾಡೋ ಕೆಲಸದ ಬಗ್ಗೆ ಗೌರವ ಇತ್ತು. ಈಗ ನನ್ನ ಮನೆಯವ್ರಿಗೆ ಎಲ್ರಿಗೂ ಹೆಮ್ಮೆ, ಇಡೀ ಕುಟುಂಬಕ್ಕೆ ನನ್ನ ಬಗ್ಗೆ ಹೆಮ್ಮೆ. ಎಲ್ಲರೂ ಎಲ್ಲ ಹೋದ್ರು ಆ ಮುನೀರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೊಗಳ್ತಾರಲ್ಲ, ಅದರಿಂದ ಅವ್ರಿಗೆ ಹೆಮ್ಮೆ ಇದೆ. ಅದರಿಂದಾಗಿ ನನಗೆ ಆಮೇಲೆ ನನ್ನ ಇಡೀ ಬದುಕಿಗೆ ಆಸರೆಯಾಗಿ ನನ್ನ ಕುಟುಂಬ ನಿಲ್ತು. ಅದರಿಂದ ನಾನು ಪೂರ್ಣಾವಧಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ಲಿಕ್ಕೆ ನನಗೆ ಅನುಕೂಲ ಆಯಿತು. ನನ್ನ ಕುಟುಂಬ ಪೂರ್ತಿ ನನ್ನ ಚಳವಳಿಗಳಿಗೆ ನನಗೆ ತೊಂದರೆ ಕೊಡಲಿಲ್ಲ. ನನ್ನ ಖರ್ಚು ವೆಚ್ಚ, ನನ್ನ ಇನ್ನೊಂದು ಅದರ ಬಗ್ಗೆ ಮನೆಗೆ ಇಷ್ಟು ದುಡ್ಡು ಕೊಡು, ಖರ್ಚು ಕೊಡು ಅಂತ ಯಾವತ್ತೂ ಕೇಳಲಿಲ್ಲ. ನನ್ನ ಸಹಾಯಕ್ಕೆ ನನ್ನ ಕುಟುಂಬ ನಿಲ್ತು. ಅದರಿಂದಾಗಿ ನಾನು ಈ ಮೂವ್ಮೆಂಟ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ಇಲ್ಲಿವರೆಗೆ ಕೆಲಸ. ಅಲ್ಲ, ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ನೀವು ಅಂದ್ರೆ ಮನೆಯಿಂದ ಹೊರಗಡೆ ಬಂದ್ರಲ್ಲ, ಅದಾದ್ಮೇಲೆ ನಿಮ್ಮ ಖರ್ಚು ವೆಚ್ಚಗಳನ್ನ ಸಂಘಟನೆ ನೋಡ್ಕೊಳ್ತಿತ್ತ ಅಥವಾ ನೀವು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರಾ ಏನು? ಇಲ್ಲ, ನಾನು ಫುಲ್ ಟೈಮರ್ ಆದ್ಮೇಲೆ, ಅಲ್ಲ ಮೂವ್ಮೆಂಟ್ಗೆ ಬಂದ್ಮೇಲೆ ನಾನು ತಿರುಗಿ ನೋಡ್ಲೇ ಇಲ್ಲ. ಫುಲ್ ಟೈಮರ್ ಆವಾಗ್ಲಿಂದ ಅಲ್ಲ, ಒಂದು 5-6 ವರ್ಷ ಫುಲ್ ಟೈಮರ್ ಆಗಿರ್ಲಿಲ್ಲ. ಇವರು ಪಕ್ಷದಿಂದಲೂ ಕೂಡ ನಿಮ್ ಫುಲ್ ಟೈಮ್ ತಗೊಳ್ಳಲ್ಲ ಇಮಿಡಿಯೇಟ್ ಆಗಿ. ಫುಲ್ ಟೈಮರ್ ಆಗಿರ್ಲಿಲ್ಲ. ಅಷ್ಟೊತ್ತಿಗೆ ನಾನು ಹಿಂಗೆ ಅದು ಹೆಂಗೆಲ್ಲ ಬದುಕಿದೀನಿ ಅಂದ್ರೆ ಬಹಳ ಕಷ್ಟ, ದುಡ್ಡಿರಲ್ಲ. ಬೆಳಿಗ್ಗೆ ಕಚೇರಿ ಹತ್ರ ಹೋದ್ರೆ ಮಧ್ಯಾಹ್ನ ಊಟ ಮಾಡ್ತಾ ಇರ್ಲಿಲ್ಲ ನಾವು. ಸಂಜೆ ಅಲ್ಲೇ ಎದುರುಗಡೆ ನಮ್ಮ ಹರಿಕೃಷ್ಣ ಪುಣರೂರ್ ಅವರ ಹೋಟೆಲ್ ಇದೆ, ಸಾಹಿತ್ಯ ಅಧ್ಯಕ್ಷರಾಗಿದ್ರು. ಅಲ್ಲಿ ಹೋದ್ರೆ ಸಂಜೆ 4 ಗಂಟೆಗೆ ಚಾ ಕುಡಿಲಿಕ್ಕೆ ಹೋದ್ರೆ ಏನಾದ್ರು ತಿಂಡಿ ಚಾ ಅದರಲ್ಲೇ ಹೊಟ್ಟೆ ತುಂಬಿಸ್ತಾ ಇದ್ವಿ. ಕೆಲವು ಸಲ ಯಾರಾದ್ರೂ ನಮ್ಮ ಲೀಡರ್ಗಳು ಅವರು ಇವರೆಲ್ಲ ಇದ್ರೆ ಮಧ್ಯಾಹ್ನ ಅವ್ರು ಊಟಕ್ಕೆ ಹೋಗುವಾಗ ಕರ್ಕೊಂಡು ಇದ್ರೆ ಕರ್ಕೊಂಡು ಹೋಗೋದು ಇದ್ರೆ. ಕೆಲವು ಸಲ ನಮ್ಮ ಲೀಡರ್ಗಳ ಜೊತೆನೂ ದುಡ್ಡಿರಲ್ಲ, ಗೊತ್ತಾಯ್ತಲ್ಲ, ಹಂಗೆ. ಮತ್ತೆ ನಾವು ಹಿಂಗೆ ಏನಾದ್ರೂ ಈ ರೀತಿ ಅದು ವಿವರಿಸೋದು ಕಷ್ಟ. ಆ ರೀತಿ ಹೇಳಿಕೊಳ್ಳೋದು ಕಷ್ಟ. ಅದು ಕೆಲವು ಸಲ ಮುಜುಗರಣ ಆಗತ್ತೆ. ನಮ್ಮ ಏನು ಬಹಳ ಕಷ್ಟಪಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಚೆನ್ನಾಗಿರಲ್ಲ ಅದು. ಅಂತೂ 5-6 ವರ್ಷ ಸಿಕ್ಕಾಬಿಟ್ಟೆ ಕಷ್ಟಪಟ್ಟಿದ್ದೀನಿ. ಸೊ ಕೆಲವು ಸಲ ನನ್ನ ಕುಟುಂಬದಲ್ಲಿರುವವರು ಕೂಡ ಅಕ್ಕಂದಿರು, ಅವ್ರು ಇವರು ಜೇಬಿಗೆ ದುಡ್ಡು ಹಾಕೋರು, ಅಕ್ಕಂದಿರು ತಮ್ಮಂದಿರು ಇವರೆಲ್ಲ
ಭಾವಂದಿರು ಎಲ್ಲ ಸಹಾಯ ಸಣ್ಣ ಮಾಡೋದು. ಪುಟ್ಟ ಖರ್ಚು. ಸಣ್ಣ ಪುಟ್ಟ ಖರ್ಚು ನನ್ನ ಮದುವೆ ಎಲ್ಲ ಆಗಿರ್ಲಿಲ್ಲಲ್ಲ, ನಡೀತಾ ಇತ್ತು. ಹಂಗೆ ಆಮೇಲೆ 5-6 ವರ್ಷ ಆದಮೇಲೆ ಪೂರ್ಣಾವಧಿ ಕಾರ್ಯಕರ್ತ ಆದ್ನಲ್ಲ. ಪೂರ್ಣಾವಧಿ ಕಾರ್ಯಕರ್ತ ಆದಮೇಲೆ ಈ ಓಡಾಟದ ಖರ್ಚುಗಳು, ಅದು ಇದು, ಊಟ ತಿಂಡಿ ಲೈಟು ಅದು ಇದೆಲ್ಲ ನಮ್ಮ ಸಂಘಟನೆಯ ಇದರಿಂದಲೇ ಬರ್ತಾ ಇತ್ತು. ಅದರಿಂದಾಗಿ ಆಮೇಲೆ ಮನೆಗೆ ಕೊಡುವಷ್ಟು ಏನು ಪೂರ್ಣಾವಧಿ ಕಾರ್ಯಕರ್ತರಿಗೆ ಉಳಿಯಲ್ಲ. ಅದು ಇನ್ನೊಂದು ಕತೆ ಗೊತ್ತಾಯ್ತಲ್ಲ, ನಮ್ಮ ಕಷ್ಟಗಳು. ಕಮ್ಯುನಿಸ್ಟ್ ಪಾರ್ಟಿಗಳೆಲ್ಲ ಅಂತ ಫಂಡ್ಗಳು ಇರಲ್ಲ. ಅದರಿಂದ ಈ ರೀತಿಯಲ್ಲಿ ಮೂಮೆಂಟಲ್ಲಿ ಜರ್ನಿಯಲ್ಲಿ ಬಂದೆ. ಈಗ ನಮಗೆ ನಮ್ಮ ಇದರಲ್ಲಿ ಒಂದು ರೀತಿಯಲ್ಲಿ ನಡೀತಾ ಇದೆ, ಸಹಾಯ ಮಾಡುವಂಥ ಕಾಮ್ರೇಡ್ಗಳಿದ್ದಾರೆ, ಈಗ ಹತ್ತಿರದ ಗೆಳೆಯರಿದ್ದಾರೆ. ಅದರಿಂದಾಗಿ ಈಗ ಹೋಗ್ತದೆ. ಈಗಲೂ ನಾನು ಸಪ್ರೇಟ್ ಆಗಿಲ್ಲ, ತಮ್ಮಂದಿರ ಜೊತೆ ಜಾಯಿಂಟ್ ಫ್ಯಾಮಿಲಿಯಲ್ಲೇ ಇದ್ದೀನಿ. ಮನೆಯವರೇ ನಿಮಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ. ಅದರಿಂದಾಗಿ ಹಿಂಗೆ ಬದುಕಿಂಗಿನ ಬಂಡಿ ಹೀಗೆ ಸಾಕ್ತಾ ಇದೆ. ಅದರಿಂದಾಗಿ ಅದರಲ್ಲೇನು ದೊಡ್ಡ ವ್ಯತ್ಯಾಸ ಏನಿಲ್ಲ ಬದುಕಿನ. ಅದಾದ್ಮೇಲೆ ಈ ಪಕ್ಷಕ್ಕೆ ಬಂದ್ರಲ್ಲ ಸರ್, ಪಕ್ಷದಲ್ಲಿ ಹೇಗೆ ಹಂತ ಹಂತವಾಗಿ ಬೆಳೆದ್ರಿ ಮತ್ತು ಆರಂಭದ ನಿಮ್ಗೆ ಯಾವ ಹೋರಾಟ ನಿಮಗೆ, ಅಂದರೆ ಯಾವ ಹೋರಾಟದಲ್ಲಿ ನಿಮ್ಗೆ ನೆನಪಿದೆ, ಅಂದರೆ ನೆನಪಿಸ್ಕೊಳ್ಳುವಂಥ ಹೋರಾಟ ಯಾವುದು ಆರಂಭದ ದಿನಗಳಲ್ಲಿ? ನಾನು DYFIಗೆ ಮೂಲಕ ಕಮ್ಯುನಿಸ್ಟ್ ಚಳವಳಿಗೆ ಯೂತ್ ಫ್ರಂಟ್ ಮೂಲಕ ಬಂದೆ. ಬರುವಾಗ ನಡೀತಾ ಇದ್ದಂಥ ಹೋರಾಟ DYFI ರಾಜ್ಯಾಧ್ಯಕ್ಷರು. ಆವಾಗ ನೀವೇನು ಹೋಗಿದ್ರು? ಅಲ್ಲ, DYFI ನಾನು ಲಾಸ್ಟ್ ರಿಲೀವ್ ಆಗುವಾಗ DYFIನ ರಾಜ್ಯ ಅಧ್ಯಕ್ಷನಾಗಿದ್ದೆ. ಅದೇ ಸಾಮಾನ್ಯ ಸದಸ್ಯತ್ವ ₹1 ಕೊಟ್ಟು ಸದಸ್ಯನಾದವನು. ₹1 1 ವರ್ಷಕ್ಕೆ ನಮ್ಮ ಮೆಂಬರ್ಶಿಪ್ ಇತ್ತು. ಈಗ ₹2 ಏನೋ ಆಗಿರ್ಬೇಕು. ಅಲ್ಲಿಂದ ಆರಂಭ ಆಗಿ ನನಗೆಲ್ಲೂ ಲೀಡರ್ಶಿಪ್ನ ಆಸಕ್ತಿ ಇರಲಿಲ್ಲ. ನಾನು DYFIನಲ್ಲಿ ಬಂದು ಮೈಕ್ ಕೊಡುವವರೆಗೆ ನಾನೊಂದು ಶಬ್ದ ಮೈಕಲ್ಲಿ ಮಾತಾಡಿದವನಲ್ಲ, ಎಲ್ಲೂ ಭಾಷಣ ಮಾಡಿದವನಲ್ಲ. 4 ಜನ ಅಪರಿಚಿತರು ಸಿಕ್ಕಿದ್ರೆ ಅಥವಾ ತೀರಾ ಪರಿಚಿತರಲ್ಲದೆ ಇರುವಂತ ನನ್ನ ಊರಿನ ಗೆಳೆಯವರು ಸಿಕ್ಕಿದ್ರು ನಾನು ಅವರನ್ನು ಮುಖ ತಪ್ಪಿಸ್ಕೊಂಡು ಹೋಗುವವನು. ಅಷ್ಟೊಂಥರ ನಂದು ಅಂತರ್ಮುಖಿ ಇದರಲ್ಲಿ ಇದ್ದೆ ನಾನು. ತೀರಾ ಪರಿಚಿತರಲ್ಲದೆ ಇರೋರ ಜೊತೆ, ತೀರಾ ಆತ್ಮೀಯರಲ್ಲದೆ ಇರೋರ ಜೊತೆ ಬೆರಿಲಿಕ್ಕೆ ನನಗೊಂಥರ ಮುಜುಗರ ಇತ್ತು. ನನ್ನಲ್ಲಿ ಲೀಡರ್ಶಿಪ್ನ ಯಾವ ಗುಣಗಳು ಇರಲಿಲ್ಲ. ನನಗೆ ಆಶ್ಚರ್ಯ ಆಗತ್ತೆ. ಭಾಷಣ ಮಾಡುವಂಥದ್ದು ಬಿಡಿ, ನನಗೆ ಗೊತ್ತೇ ಇರಲಿಲ್ಲ. ಆದರೆ ಮತ್ತೆ ನನ್ನ ಮೂಮೆಂಟೇ ನಾನು ಕರ್ಕೊಂಬಂತು. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ. ನಾನು ಬಂದಾಗ ಬಸ್ ದರ ಏರಿಕೆ ವಿರುದ್ಧ ಹೋರಾಟ ಆಗ್ತಾ ಇತ್ತು, ಖಾಸಗಿ ಬಸ್ ದರದ ವಿರುದ್ಧದ ಹೋರಾಟ. ಬಹಳ ದೊಡ್ಡ ಹೋರಾಟ ಮಾಡ್ತಾ ಇದ್ರು ಅವಾಗ DYFI. ಆವಾಗ ಅದೆಲ್ಲ ದೊಡ್ಡ ಪ್ರಶ್ನೆ ಅಲ್ವಾ, ಬಸ್ ದರ ಏರಿಕೆ ವಿರುದ್ಧ ಹೋರಾಟ, ಹೋಟೆಲ್ ದರದ ವಿರುದ್ಧ ಹೋರಾಟ. ಈಗೆಲ್ಲವೆಲ್ಲ ಯಾರಿಗೂ ಅದೆಲ್ಲ ಗಂಭೀರ ಪ್ರಶ್ನೆ ಅಂತ ಅನ್ಸಲ್ಲ. ಆವಾಗ ಅವುಗಳ ವಿರುದ್ಧ ಬಹಳ ದೊಡ್ಡ ಹೋರಾಟಗಳನ್ನ ನಡೆಸ್ತಾ ಇದ್ರು. ಅಂತ ಹೋರಾಟದಲ್ಲಿ ಇನ್ವಾಲ್ವ್ ಆದೆ, ಪೊಲೀಸರಿಂದ ಬಂಧನಕ್ಕೊಳಗಾದೆ, ಲಾಠಿ ಎಟ್ಗಳು ಬಿದ್ದು, ಈ ರೀತಿ DYFIನಲ್ಲಿ ಕಾರ್ಯಕರ್ತನಾಗಿ ಬೆಳೀತಾ ಇದ್ದ. ಆ ಟೈಮಲ್ಲಿ ಅಮೆರಿಕದ ಇವರು ಜಾರ್ಜ್ ಬುಷ್ ಇರಾಕ್ನ ಮೇಲೆ ದಾಳಿ ಮಾಡಿದ್ರು. ಆ ಅಮೆರಿಕದ ವಿರುದ್ಧದ ಹೋರಾಟವನ್ನ DYFI ಸಂಘಟಿಸಿತು, ಯುದ್ಧ ವಿರೋಧಿ ನೀತಿಗಳು. ಅದರಲ್ಲಿ ಭಾಗಿಯಾದೆ. ಹಳ್ಳಿಗಳಿಗೆ ಹೋಗಿ, ಅದರಲ್ಲೂ ಮುಸ್ಲಿಂ ಪ್ರದೇಶದಲ್ಲಿ ಅದಕ್ಕೆ ಹೆಚ್ಚು ಸ್ವಾಗತ ಸಿಗ್ತಾ ಇತ್ತು. ಅದನ್ನು ಇಟ್ಕೊಂಡು ಹೋಗ್ತಾ ಇದ್ದೆ. ಕಾರ್ಯಕರ್ತನಾಗಿ 1.5 ವರ್ಷಕ್ಕೆ ನನ್ನನ್ನು 2002ರಲ್ಲಿ ನಾನು DYFIಗೆ ಎಂಟ್ರಿ ಆದೆ, ಏಪ್ರಿಲಲ್ಲಿ. ಅದೇ ಟೈಮಲ್ಲಿ ನಮ್ಮ ಒಬ್ಬ ಕಾಮ್ರೇಡ್ ಕೊಲೆ ಆಯಿತು, ಶ್ರೀನಿವಾಸ್ ಬಜಾಲ್. ಮಂಗಳೂರಿನಲ್ಲಿ ಮತೀಯವಾದಿ ಶಕ್ತಿಗಳು, ಬಲಪಂಥೀಯರು. ಆತ ತುಂಬಾ ಒಳ್ಳೆ ಹುಡುಗ, ಒಳ್ಳೆ ಲೀಡರ್ಶಿಪ್ ಇತ್ತು. ಎಷ್ಟು ವಯಸ್ಸು ಅವರಿಗೆ? ಅವನು ನಂದೇ ಏಜು, ಆವಾಗ 26-27 ವರ್ಷದ ಹುಡುಗ. ಆತನನ್ನ ದೇವಸ್ಥಾನದ ಮುಂಭಾಗದಲ್ಲಿ ರಕ್ತ ಕೊಡ್ಲಿಕ್ಕೆ ಹೋಗ್ತಾ ಇದ್ದ ಯಾರಿಗೂ ಪೇಷಂಟ್ಗಳಿಗೆ. ಆತನನ್ನ 3-4 ಜನ ಕ್ರಿಮಿನಲ್ಗಳು ಕಡಿದು ಕೊಂದ್ರು. ಅಂದ್ರೆ ನೀವು DYFIದವರು ಕೋಮು ಶಕ್ತಿ ವಿರುದ್ಧ ಮಾತಾಡ್ತಾ ಇವಿ, ಅವರ ಇವುಗಳನ್ನ ಪ್ರಶ್ನೆ ಮಾಡ್ತೀವಿ ಅಂತ ಆತನನ್ನ ಕೊಂದ್ರು. ಅದು ತುಂಬಾ ಆಕ್ಟಿವ್ ಇದ್ದ. ಆ ಹೋರಾಟಗಳು ಕೂಡ ಅವಾಗ ನಡೀತಾ ಇತ್ತು. ಅದರಲ್ಲೆಲ್ಲ ಇನ್ವಾಲ್ವ್ ಆದ್ನಲ್ಲ. ಈಗ ಹೋಗ್ತಾ 2000 ಆ ವರ್ಷನೇ ಒಂದು ರಾಯಚೂರಿನಲ್ಲಿ 2002 ಡಿಸೆಂಬರ್ನಲ್ಲೇನೋ ರಾಯಚೂರಿನಲ್ಲಿ DYFIನ ರಾಜ್ಯ ಸಮ್ಮೇಳನ ಆಯ್ತು. ಅದಕ್ಕೆ ಒಂದು ಬೀದಿ ನಾಟಕ ಮಾಡಿದ್ರು, ಜಾಥಾ, ಇಲ್ಲಿಂದ ಅಲ್ಲಿವರೆಗೆ. ಆ ಬೀದಿ ನಾಟಕದಲ್ಲಿ ನಾನು ಪಾತ್ರಧಾರಿ ಆದೆ. ನಾಟಕದಲ್ಲಿ ಬೀದಿ ನಾಟಕ ಪಾತ್ರಧಾರಿ ಆದೆ. ನಾಟಕ ಮುಗಿದ ಮೇಲೆ ನಮ್ಮ ಲೀಡರ್ಗಳು ಸುನಿಲ್ ಕುಮಾರ್ ಬಜಾಲು, ಅಶೋಕ್ ಕೊಂಚಾಡಿ ಇವರೆಲ್ಲ ಇರ್ತಾ ಇದ್ರು. ಇವ್ರು ಭಾಷಣ ಮಾಡುವಾಗ ನಾವೆಲ್ಲ ಬಕೆಟ್ ಇಟ್ಕೊಂಡು ಅಲ್ಲಿ ಸುತ್ತಮುತ್ತ ಅಂಗಡಿಗಳಲ್ಲಿ ಸಂಗ್ರಹ ಮಾಡ್ತಾ ಈ ರೀತಿ ಮೂವ್ಮೆಂಟಲ್ಲಿ ಬಂದೆ ಕೆಲಸ ಮಾಡ್ತಾ. 2003 ಆಗುವಾಗ, 3 ಡಿಸೆಂಬರ್ ಆಗುವಾಗ ನನ್ನನ್ನು DYFIನ ನಗರ ಸಮಿತಿ ಅಧ್ಯಕ್ಷರನ್ನೇ ಮಾಡಿದ್ರು. ನನ್ನ ಕೆಲಸ ನೋಡಿ. ಅಲ್ಲಿಂದ ಆವಾಗಲೂ ನಾನು ಭಾಷಣ ಮಾಡ್ತಾ ಇರಲಿಲ್ಲ. ಅದರಿಂದ ಮತ್ತೆ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟು ಟ್ರೈನಿಂಗ್ ಕ್ಯಾಂಪ್ಗಳಿಗೆ ಕರ್ಕೊಂಡೋಗಿ ಅಧ್ಯಯನ ಶಿಬಿರಗಳು, ಸೈದ್ಧಾಂತಿಕ ಶಿಬಿರ, ಪ್ರಾಕ್ಟಿಕಲ್ ಶಿಬಿರ, ಭಾಷಣ ಮಾಡೋದು, ಕರಪತ್ರ ಬರೆಯೋದು, ಇದೆಲ್ಲ ಕಲಿಸಿ ಆಮೇಲೆ ನಾನು ಅದರಿಂದ ಲೀಡರ್ಶಿಪ್ಗೆ ಬರ್ತಾ 2006ರಲ್ಲೇನೋ DYFIನ ಜಿಲ್ಲಾಧ್ಯಕ್ಷನಾದೆ. ಭಾಳಷ್ಟು ಹೋರಾಟಗಳನ್ನು ಸಂಘಟಿಸಲಿಕ್ಕೆ ನಮ್ಮ DYFIನಿಂದ ಅವಾಗ ಸಾಧ್ಯ ಆಯಿತು. ಆಮೇಲೆ 2012ರಲ್ಲಿ DYFIನ ರಾಜ್ಯ ಅಧ್ಯಕ್ಷನಾದೆ ಗದಗದಲ್ಲಿ.
ಗದಗದಲ್ಲಿ ನಡೆಯಿತು. ಹೀಗೆ ಅದ್ರ ಜೊತೆಯಲ್ಲಿ ಮಂಗಳೂರಿನಲ್ಲಿ ಬೇರೆ ಬೇರೆ ಚಳವಳಿಗಳಿಗೆ ಒಂದು ನೇತೃತ್ವ 5-6 ಕೊಟ್ಟರು. ವರ್ಷದ ಮುಂಚೆ ಅನ್ಸುತ್ತೆ ಸುರತ್ಕಲ್ ಟೋಲ್ ಗೇಟ್ ಹೋರಾಟ ದೊಡ್ಡ ಹೆಸರು ಮಾಡ್ತದೆ ರಾಜ್ಯದಲ್ಲಿ. ಅದ್ರ ಮುಂದಾಳತ್ವ ವಹಿಸ್ಕೊಂಡಿದ್ರಿ. ಅದರಲ್ಲಿ ಅಂದ್ರೆ ನೀವು ಯಾವ ಮಟ್ಟಕ್ಕೆ ಇಳಿತಿದ್ರೆ ಗಾಡಿಗಳು ಓಡಾಡ್ತಿದ್ರೆ ಪೊಲೀಸರೆಲ್ಲ ಬಂದ್ರೆ ಆ ಜೀಪ್ ಮುಂದೆ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದೆಲ್ಲ ನನಗೆ ಫೋಟೋಗಳೆಲ್ಲ ನೋಡಿದ್ದು ನೆನಪು. ಅದು ಪೊಲೀಸ್ ವ್ಯಾನ್ ಬಸ್ ವಿರುದ್ಧ ಮಲಗಿದ್ದು ಏಕಾಂಗಿಯಾಗಿ ರಸ್ತೆಯಲ್ಲಿ. ಅದು ಟೋಲ್ಗೇಟ್ ಹೋರಾಟ ಅಲ್ಲ, ಅದು MRPL ವಿರುದ್ಧ, MRPL SEZ ವಿರುದ್ಧದ ಹೋರಾಟ, ಪರಿಸರ ಅದು 2014ರಲ್ಲಿ ನಡೀತದೆ. 2 ವರ್ಷ ನಡೆಸಿದ್ವಿ ಆ ಹೋರಾಟ. 2 ವರ್ಷ ಅಂತ ಹೋರಾಟ ಅಂದ್ರೆ ಮಂಗಳೂರಿನ ವಿಚಿತ್ರಗಳು ನೋಡಿ. ನಾವು ಮಾಡಿದಂತ ಬಹುತೇಕ ಹೋರಾಟಗಳು ಆಯಾ ಊರುಗಳಲ್ಲಿ ಕಮ್ಯುನಿಸ್ಟರನ್ನು ಹೊರತುಪಡಿಸಿ ಎಲ್ಲರೂ ಇರೋರು. ಜೋಕಟ್ಟೆಯಲ್ಲಿಯೂ ಜಗತ್ತಿನ ಎಲ್ಲಾ ರಾಜಕೀಯ ಚಿಂತನೆಗಳು ಕೂಡ ಅಲ್ಲಿತ್ತು. ಭಾರತ ದೇಶದ ಎಲ್ಲಾ ರಾಜಕೀಯ ಪಕ್ಷ ಸಂಘಟನೆಗಳು ಕೂಡ ಅಲ್ಲಿದ್ದು, ಕಮ್ಯುನಿಸ್ಟ್ ಅನ್ನು ಬಿಟ್ಟು. ಆದ್ರೆ ಅವ್ರು ಯಾರು ಕೂಡ ಅಲ್ಲಿಯ ಈ SEZ MRPL ಪೊಲ್ಯೂಷನ್, ಕೋಕು ಸಲ್ಫರ್ನ ಪೌಡರ್ಗಳು, ಪೆಟ್ಕೋಕ್ ಮಾರಕ ಇವುಗಳು ಅವು ಊರೊಳಗಡೆ ಮಂಜಿನ ತರ ಮುತ್ತಿನ ತರ ಸುರಿಯೋದು ಹಳ್ಳಿ ಮೇಲೆ. ಇಡೀ ಹಳ್ಳಿ ಅಂದ್ರೆ ಅದು ಒಂದು 700-800 ಮನೆಗಳಿರುವಂತ ದೊಡ್ಡ ತಿಕ್ ಜನಸಂಖ್ಯೆ ಇರುವಂತ ಒಂದು ಗ್ರಾಮ. ಯಾವ ಗ್ರಾಮ? ಜೋಕಟ್ಟೆ, ಕಲವಾರು, ಕೆಂಜಾರು, ತೋಕೂರು ಅಂತ ಆ ಬೌಂಡ್ರಿಯಲ್ಲಿ ಇರುವಂತಹದ್ದು. ಆವಾಗ ಅವರು ಬದುಕಲಿಕ್ಕಾಗಲ್ಲ, ಯಾರು ಸಹಾಯಕ್ಕೆ ಬರ್ತಾ ಇಲ್ಲ, ಯಾವ ಅಲ್ಲಿ ಊರಲ್ಲಿರುವಂತ ಯಾವ ರಾಜಕೀಯ ಪಕ್ಷಗಳು ಅವರ ನೆರವಿಗೆ ಬರ್ತಾ ಇದ್ದಾಗ ನಮ್ದು ಒಂದು ಸ್ವಲ್ಪ ಹೆಸರಿತ್ತಲ್ವ, ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ. ಅದರಿಂದ ನನ್ನನ್ನು ಹುಡ್ಕೊಂಡ್ಬಂದ್ರು ಜೋಕಟ್ಟೆಯವರು ಹತ್ರ, ನಮ್ಮ ಕಾಟಿಪಳ್ಳದಿಂದ ಒಂದು 7-8 ಕಿಲೋಮೀಟರ್. ಯಾವ ಫ್ಯಾಕ್ಟ್ರಿಗಳಂದ್ರೆ? MRPL ಮತ್ತು MSEZ. SEZ ನ ಅದರಲ್ಲೂ ಕೂಡ MRPL ನ ಕೋಕ್ ಸಲ್ಫರ್ ಯೂನಿಟ್ 3ನೇ ಪ್ಲಾಂಟ್ ಅವರು. ಆವಾಗ ಇಲ್ಲ, ನಮ್ಮ ಊರೆಲ್ಲ ನರಕಾಗ್ತಾ ಇದೆ, ನೀವು ಬರ್ಬೇಕು, ನೀವು ಬಂದು MRPL ಏನ್ ಪ್ರೊಡಕ್ಷನ್ ಏನಂತ? ಪ್ರೊಡಕ್ಷನ್ ಅವ್ರದ್ದು ಅದು ಪೆಟ್ರೋಲಿಯಂ ಫ್ಯಾಕ್ಟ್ರಿ ONGCದ್ದು. ಈ 3ನೇ ಹಂತದ ಘಟಕದಲ್ಲಿ ಕೋಕು, ಸಲ್ಫರು ಇವುಗಳನ್ನೆಲ್ಲ ಪ್ರೊಡಕ್ಷನ್ ಮಾಡೋರು. ಅದ್ರಲ್ಲಿ ಪೌಡರ್ ತರ ಬೀಳ್ತಾರೆ. ಅದೆಲ್ಲ ಈ ಮಿಷನ್ಗಳಿಂದ ಅವರು ಬೇಜವಾಬ್ದಾರಿಯಿಂದ ಗ್ರೀನ್ ಬೆಲ್ಟ್ ಮಾಡದೆ ಜನವಸತಿ ಮಧ್ಯೆ ಮಾಡಿರೋದ್ರಿಂದ ಊರೊಳಗೆ ಬಾವಿಯೊಳಗೆ ಅದು ಊಟ ಮಾಡ್ತಾ ಇದ್ರೆ ಅನ್ನದ ಬಟ್ಟಲಿಗೆ ಬಂದು ಕಪ್ಪು ಮಸಿ ಬಂದು ಕೂರೋದು. ಜನರಿಗೆಲ್ಲ ಗಾಬರಿ. ಒಂದು ಕಡೆ ಶಬ್ದ ಮಾಲಿನ್ಯ, ಇನ್ನೊಂದು ಕಡೆ ವಾಸನೆ, ಇನ್ನೊಂದು ಕಡೆ ಈ ಕಪ್ಪು ಮತ್ತು ಹಳದಿ, ಈ ಕೋಕು ಸಲ್ಫರ್ ಪೌಡ್ರುಗಳು. ಅದರಿಂದ ಕೊನೆಗೆ ನಮ್ಮನ್ನು ಹುಡ್ಕೊಂಡ್ಬಂದ್ರು, ನೀವು ಬಂದು ಕಾಪಾಡಬೇಕು, ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ. ಹಾಗೆ ಅಲ್ಲಿ ಹೋಗಿ ಹೋರಾಟ ಸಮಿತಿ ಕಟ್ಟಿದ್ವಿ. DYFA ಮಾಡಲ್ಲ, ನಾವು ಹೋರಾಟ ಸಮಿತಿ ಮಾಡೋಣ ಅಂತ ಹೇಳಿ ನಾಗರಿಕ ಹೋರಾಟ ಸಮಿತಿ ಮಾಡಿ ಹೋರಾಟ ಮಾಡಿ ಜನರೇ ಎಲ್ಲ ಸೇರಿ ಒಗ್ಗಟ್ಟಾಗಿ ಹಂಗ್ ಮಾಡಬೇಕು, ನಮ್ದೇ ಸಿಂಗಲ್ ಬ್ಯಾನರ್ ಅಂತಲ್ಲ, ಎಲ್ಲರೂ ಇರ್ಬೇಕು ಅದರಲ್ಲಿ ಅಂತ ಹೇಳ್ಕೊಂಡು ಮಾಡಿದ್ವಿ. ಆ ಹೋರಾಟ ಬಹಳ ಗಂಭೀರ ತಿರುವುಗಳನ್ನು ಪಡೀತು. ನಮ್ಮ ನಿರೀಕ್ಷೆಗಳನ್ನ ಮೀರಿದ ತಿರುವುಗಳು, ಗಂಭೀರ ಹೋರಾಟಗಳು. 2 ವರ್ಷ ಆ ಇಡೀ ಗ್ರಾಮದಲ್ಲಿ 3-4 ಗ್ರಾಮದಲ್ಲಿ MRPL SEZ ಎಲ್ಲಾ ಕೆಲಸಗಳಿಗೆ ತಡೆ ಹಾಕಿದ್ವಿ. ಯಾವ ಕೆಲಸ ಮಾಡಕ್ ಬಿಡಲ್ಲ ಅಂತ. ಹಗಲೊತ್ತು ಒಂದು ಪರ್ಮನೆಂಟ್ ಟೆಂಟ್ ಹಾಕಿದ್ವಿ. ಹೆಣ್ಣು ಮಕ್ಕಳು ಬಂದು ಬೀಡಿ ಕಟ್ಟೋದಲ್ಲೇ, ಕೈಯಲ್ಲಿ ಇದು ಹಿಡಿಸುಡಿ ಏನಂತಾರೆ ಪೊರಕೆ ಇಟ್ಕೊಂಡು ಆ ಟೆಂಟ್ ಅಲ್ಲಿ ಬೀಡಿ ಕಟ್ಟೋದು. ಹೌದು, ಬಡವರು, ಬ್ಯಾರಿಗಳು, ಹಿಂದೂಗಳು ಎಲ್ಲ, ಕ್ರೈಸ್ತರು ಎಲ್ಲರೂ ಒಟ್ಟಿಗೆ, ಯಾವ ಕೋಮು ಇಲ್ಲ. ಬದುಕಿನ 14ರಿಂದ 16 2 ವರ್ಷ ನಾನು ಅಲ್ಲೇ ಟೆಂಟು. ಹಂಗೆ ನಮ್ಮ DYFA ಹುಡುಗರೆಲ್ಲ ಸೇರ್ಕೊಂಡು ನಾವು ಹೋರಾಟ ಮಾಡಿದ್ವಿ. ಏನಾಗತ್ತ ನೋಡೋಣ ಅಂತ. ನಮ್ಗೇನು ಭಯಂಕರ ಐಡಿಯಾ ಏನಿರಲಿಲ್ಲ. ಒಂದು ಇದಿತ್ತು, ಆವೇಶ ಇತ್ತು, ಅನ್ಯಾಯದ ವಿರುದ್ಧ ನಿಲ್ಬೇಕು, ರಾಜಿ ಮಾಡ್ಕೊಳ್ಬಾರ್ದು ಅಂತ ಇತ್ತಲ್ಲ, ಮಾಡಿದ್ವಿ. ಹಂಗೆ ಇವರು ಬೀಡಿ ಕಟ್ತಾ ಕೈಯಲ್ಲಿ ಪೊರಕೆ ಕೊಟ್ಟಿದ್ವಿ. ಅವರೆಲ್ಲರೂ ಗುತ್ತಿಗೆದಾರರು, ಕಂಪನಿಯವರು ಕೆಲಸ ಮಾಡ್ಲಿಕ್ಕೆ ಬಂದ್ರೆ ಹೆಣ್ಮಕ್ಳು ಪೊರಕೆ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋಗೋರು. ರಾತ್ರಿ ಹೊತ್ತು ಗಂಡಸರ ಪಾಳಿ ಕೆಲಸ ಬಿಟ್ಕೊಂಡು ಅವ್ರು ಇಡೀ ಊರು ತಿರ್ಗೋರು, ದೊಣ್ಣೆ ಹಿಡ್ಕೊಂಡು, ಲಾಟಿನ ಹಿಡ್ಕೊಂಡು ಎಲ್ಲ ಅದು ಕೆಲಸ ಮಾಡಕ್ಕೆ ಬಿಡಲ್ಲ ಅಂತ. ಈ ಪೊಲೀಸರು ಬಂದರು, ಕೆಲವು ಸಲ ಅರೆಸ್ಟ್ ಆಯಿತು. ಸುರತ್ಕಲ್ ಠಾಣೆಯಲ್ಲಿ ತುಂಬಾ ಇಂಟ್ರೆಸ್ಟಿಂಗ್, ಅಲ್ಲಿಗೆ ತುಂಬಾ ಸಲ ಸಂಘ ಪರಿವಾರದವರು ಮುತ್ತಿಗೆ ಹಾಕಿದ್ದಾರೆ. ಹಿಂದೂಗಳ ಬಂಧನ ಮಾಡಿದಿರಿ, ಮುಸ್ಲಿಮರ ಮೇಲೆ ದೌರ್ಜನ್ಯ ಎಸಗಿದಾಗ ಬಂದರ 98ರ ಕೋಮುಗಲ ಕೂಡ ಪೊಲೀಸ್ ಠಾಣೆ ಮುತ್ತಿಗೆಯಿಂದ ಆರಂಭ ಆಯಿತು. ಸಾವಿರಾರು ಜನರನ್ನ ಇವರು ಸಂಘ ಪರಿವಾರ ಸಂಘಟನೆಗಳು ಮುತ್ತಿಗೆ ತುಂಬಾ ಸಲ ಹಾಕ್ಸಿದ್ದಾರೆ. ಮುಸಲ್ಮಾನರು ಕೂಡ ಇಂಡಿಪೆಂಡೆಂಟ್ ಆಗಿ ಮುತ್ತಿಗೆ ಹಾಕಿದ್ದಾರೆ. ಆದ್ರೆ ನಮ್ಮನ್ನ ಬಂಧನ ಮಾಡಿದಾಗ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಒಟ್ಟಾಗಿ ಒಂದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಅದೇ ಸುರತ್ಕಲ್ ಪೊಲೀಸ್. ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಲೂ ನೀವು ಸರ್ಚ್ ಮಾಡಿದ್ರೆ ಸಿಗತ್ತೆ. 100 ಸಂಖ್ಯೆಯಲ್ಲಿ ಬಂದು ನಮ್ಮನ್ನ ಬಿಡಿಸ್ಕೊಂಡು ಮೆರವಣಿಗೆಯಲ್ಲೆಲ್ಲ ಸುರತ್ಕಲಲ್ಲಿ ಕರ್ಕೊಂಡು ಹೋದ್ರು. ಎಲ್ಲರೂ ಶಾಲೆ ಬಿಟ್ಕೊಂಡು ಪ್ರೈಮರಿ ಸ್ಕೂಲ್ ಮಕ್ಕಳು ಪೊಲೀಸ್ ಠಾಣೆ ಮುಂದೆ ಬಂದು ಎಲ್ಲ ಒಟ್ಟಿಗೆ ಬಂದ್ರು. ಅಂತ ಹೋರಾಟ ನಡೆಯಿತು. ಎಲ್ಲಿಯವರೆಗೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಿಸಿ ಮುಟ್ತು. ಅದೇನೋ ಅಲ್ಲಿ ಇಡೀ ಭಾರತ ದೇಶಕ್ಕೆ ಎಷ್ಟೋ ದಿನಕ್ಕೆ ಬೇಕಾಗುವಷ್ಟು ಪೆಟ್ರೋಲಿಯಂ ಸ್ಟೋರೇಜ್ ಇಡುವಂತ ಭೂಗರ್ಭದಲ್ಲಿ ಏನೋ ಮಾಡಿದ್ದಾರೆ. ಇವ್ರು ಹೇಳಿದ್ದು ದೇಶಕ್ಕೆ ಅಂತ, ಮತ್ತೆ ಕೊಟ್ಟದ್ದು ದುಬೈ ಶೇಖ್ಗಳಿಗೆ. ಅಲ್ಲಿ 2 ಕಿಲೋಮೀಟರ್ ಇವ್ರದ್ದು 2-3 ಪೈಪ್ ಲೈನ್ಗಳನ್ನು ನಿಲ್ಲಿಸಿಬಿಟ್ವಿ.
ಅವರು ಯಾರೋ ಅರಬ್ ದುಬೈ ಶೇಖ್ಗಳು ಬರಬೇಕು ಒಪ್ಪಂದಕ್ಕೆ ಸಿಗ್ನೇಚರ್ ಹಾಕ್ಲಿಕ್ಕೆ. ಈ 2 ಕಿಲೋಮೀಟರ್ ಕೆಲಸ ಮಾಡಕ್ಕೆ ನಾವು ಬಿಡ್ತಾ ಇಲ್ಲ. ಪೈಪ್ಲೈನ್ ಕಂಪ್ಲೀಟ್ ಆಗಿದೆ, ಹೆಂಗೆ ಅವರು ಒಪ್ಪಂದ ಮಾಡೋದು? ಪ್ರಧಾನಿ ಕಾರ್ಯಾಲಯದಿಂದ ಪತ್ರ ಬರ್ತಾ ಇತ್ತು ಕರ್ನಾಟಕ ಚೀಫ್ ಸೆಕ್ರೆಟರಿಗೆ, ಅವರನ್ನು FC ಅಂತ ಕೆಲಸ ಮಾಡಬೇಕು ಅಂತ. ನಾವು ಪ್ರಾಣ ಹೋದ್ರು ಗೆದ್ದೇಲಲ್ಲ ಅಂತ 2-3 ಸಲ ಅರೆಸ್ಟ್ ಆಯಿತು, ಜೈಲಿನ ಬಾಗಿಲವರೆಗೆ ಹೋದ್ವಿ, ನಾವು ಕೇರ್ ಮಾಡಲಿಲ್ಲ. ಕೊನೆಗೆ ಅಂತಿಮವಾಗಿ ನಾವು ಹೋರಾಟವನ್ನು ಗೆದ್ವಿ. ಏನಂತ 6 ಅಂಶಗಳ ಇದು ಬಂತು. ಧರ್ಮೇಂದ್ರ ಪ್ರಧಾನ್ ಬಂದ್ರು, ಪೆಟ್ರೋಲಿಯಂ ಮಿನಿಸ್ಟರ್, MRPL ಹೋಗಿ ಕಾರ್ಯಕ್ರಮಕ್ಕೆ, ಅವರಿಗೆ ಗೆರವು ಹಾಕಿದ್ವಿ. ಅವರು ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ ಕೊಟ್ಟು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ಸರ್ಕಾರ ಒಂದು ಸಮಿತಿ ಮಾಡ್ತಾರೆ, ನಮ್ಮನ್ನೆಲ್ಲ ಹಾಕಿ ಜಿಲ್ಲಾಧಿಕಾರಿಗಳು ಅದನ್ನೆಲ್ಲ ಏನು ಪರಿಹಾರ ಕೊಡ್ಬೋದು ಅಂತ ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಕಂಪನಿಯವರೆಲ್ಲ ಇದ್ದು ಹುಡ್ಕೊಂಡು 6 ಅಂಶಗಳ ಇದು ಮಾಡಿದ್ವಿ. 2016 ಏಪ್ರಿಲಲ್ಲೇನೋ ಆದೇಶ ಬಂತು. 2 ವರ್ಷದ ಹೋರಾಟದಲ್ಲಿ ಅದರಲ್ಲಿ ಒಂದು 6 ಅಂಶಗಳಲ್ಲಿ 5 ಕೆಲವು ಘಟಕಗಳನ್ನು ಅವರು ಶಿಫ್ಟ್ ಮಾಡೋದು, ಕ್ಲೋಸಿಂಗ್ ಯಾರ್ಡ್ ಮಾಡೋದು, ಮತ್ತು ಈ ಡೈವರ್ಟರ್ಗಳನ್ನು ಹಾಕೋದು, ಶಬ್ದ ಮಾಲಿನ್ಯಕ್ಕೆ ಸೈಲೆನ್ಸರ್ ಹಾಕೋದು, ಮತ್ತು ಕಂಪನಿ ಮತ್ತು ಜನರ ನಡುವೆ 27 ಎಕರೆ ಹೆಚ್ಚು ಎಫೆಕ್ಟಿವ್ ಪ್ರದೇಶದಲ್ಲಿ ಜನರನ್ನು ಒಕ್ಕಲೆಬ್ಬಿಸಿ ಕಂಪನಿ ಮತ್ತು ಜನವಸತಿ ನಡುವೆ ಗ್ರೀನ್ ಬೆಲ್ಟ್ ಮಾಡೋದು. ಇದೆಲ್ಲೊಂದು 600-700 ಕೋಟಿ ರೂಪಾಯಿ ಖರ್ಚು ಮಾಡಬೇಕೆಂಬಾರ್ದು. ಅಂಥ ಹೋರಾಟಗಳನ್ನು ಕೂಡ ನಾವು ಅಲ್ಲಿ ಮಾಡಿದ್ವಿ. ಆ ಹೋರಾಟದಲ್ಲಿ ಒಂದ್ಸಲ ನಾನು ಬರೋಕ್ಕೆ ಮುಂಚೆನೆ ಬೆಳಿಗ್ಗೆನೆ ಬಂದು ಅಲ್ಲಿ ಪೈಪ್ಲೈನ್ ಕೆಲಸ ಮಾಡ್ತಾ ಇದ್ದ ಕೆಲಸ ಮಾಡಲಿಕ್ಕೆ ಪೊಲೀಸ್ ಬಲದಿಂದ ಬಂದರು. ನಮ್ಮ ಅಲ್ಲಿಯ ಜನಗಳು, ಗ್ರಾಮಸ್ಥರು ಪೊರಕೆ ಗಿರಕೆ ಇಟ್ಕೊಂಡು ಹೆಣ್ಮಕ್ಳು, ಮುದುಕಿಯರು, ಗಂಡಸರು ಎಲ್ಲ ಬಂದು ತಡೆಯುವಾಗ ಅವರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ನಾನು ಹಳ್ಳಿಗಾಡಿನ ರಸ್ತೆಯಲ್ಲಿ ಬರ್ತಾ ಇದ್ರೆ ಭಾಳ ನಿರ್ಜನ ಪ್ರದೇಶದಲ್ಲಿ ಪೊಲೀಸ್ ಬಸ್ ಬರ್ತಾ ಇದೆ. ನಾನು ಏನು ಆಲೋಚನೆ ಮಾಡಲಿಲ್ಲ, ಹೋದೆ, ಬೈಕು ನಿಲ್ಸಿದೆ, ಅಲ್ಲೇ ಅಡ್ಡ ಮಲಗಿಬಿಟ್ಟೆ ಪೊಲೀಸ್ ಬಸ್ ಮುಂದೆ. ಪೊಲೀಸರಿಗೆ ಕಂಗಾಲು, ಇವನು ಯಾಕೆ ಮಲಗಿದಾನಂತೆ. ಹೊರಗಡೆಯಿಂದ ಬಂದ ಪೊಲೀಸರು, ಅವ್ರಿಗೆ ಯಾರು ಅಂತ ನನ್ನ ಪರಿಚಯ ಇಲ್ಲ, ಏನೋ ಗೊತ್ತಾಗಿ ಈಗ ಒಬ್ರು ಅಡ್ಡ ಮಲಗಿದಾರಂತೆ. ಅಷ್ಟೊತ್ತಿಗೆ ಹಿರಿಯ ಪೊಲೀಸರು ಬಂದರು, ಅಷ್ಟೊತ್ತಿಗೆ ಜನ ಬಂದರು. ನಾನು ಅರ್ಧ ಗಂಟೆ ಒಬ್ಬನೇ ಮಲಗಿದ್ದೆ, ಮತ್ತೆ ನೋಡಿದ್ರೆ ಅರ್ಧ ಗಂಟೆ ನಂತರ 106 ಜನ ಬಂದು ಮಲಗಿದ್ರು ನನ್ನ ಜೊತೆ. ಇಂಥ ಹೋರಾಟಗಳನ್ನೆಲ್ಲ ಮಾಡಿ ಆಮಿಷಗಳು, ಬೆದರಿಕೆಗಳು ಎಲ್ಲ ಇತ್ತು. ಆಮಿಷಗಳು ಇತ್ತು, ಬೆದರಿಕೆಗಳು ಇತ್ತು. ಅವನ್ನು ಮೀರಿ ನಾವು ಜನರ ಪರವಾಗಿ ನಿಂತ ಹೋರಾಟಗಳನ್ನು, ಹಿಂದೂ ಮುಸ್ಲಿಂ ಕ್ರೈಸ್ತರು ಕಿತ್ತಾಡ್ತಾ ಇದ್ದ ಜನರನ್ನ ಒಟ್ಟು ಸೇರಿಸಿ ಹೋರಾಟ ಮಾಡಿ ಗೆದ್ದಿದ್ವಿ. ಬದುಕಿನ ಪ್ರಶ್ನೆ ಅಂತ. ಇದಾದ್ಮೇಲೆ ಸೂರತ್ ಕಲ್ಲದೊಂದು ಅದು ಬಹಳ ಇಂಟ್ರೆಸ್ಟಿಂಗ್ ಟೋಲ್ಗೇಟ್ ಹೋರಾಟ. ಟೋಲ್ಗೇಟ್ ಇದ್ದು ಹಾಗೆ ಅದು ಕೂಡ ನಾವೇನು ಭಯಂಕರ ಪ್ಲಾನ್ ಮಾಡ್ಕೊಂಡೇನೆಲ್ಲ ತಪ್ಪು ಅಂತ ಅನಿಸ್ತು. ನಾವು ಟೋಲ್ಗೇಟ್ ಆರಂಭ ಆಗುವಾಗ ನಾವು ಹೋರಾಟದಲ್ಲಿ ಇರಲಿಲ್ಲ. ಆವಾಗ ಮೊಯ್ದೀನ್ ಬಾವ್ ಅಂತೇನು MLA ಇದ್ರು, ಸಿದ್ದರಾಮಯ್ಯ ಸರ್ಕಾರ ಇತ್ತು. ಅಲ್ಲಿ ಟೋಲ್ಗೇಟ್ ಆರಂಭ ಮಾಡುವಾಗ ಭಾಳಷ್ಟು ವಿರೋಧಗಳನ್ನ ಜನ ಮಾಡಿದ್ರು. ಎಲ್ಲೆಲ್ಲೋ ಮಾಡಲಿಕ್ಕೆ ಹೋಗಿ ಕೊನೆಗೆ ಸೂರತ್ ಕಲ್ ಹತ್ರ ಬಂದರು, NITಗೆ ಮುಂಭಾಗ. ಅದೇ ಟೈಮಲ್ಲಿ ಜನ ವಿರೋಧ ಮಾಡಿದಾಗ ಕೋರ್ಟಿಗೆಲ್ಲ ಹೋದ್ರೆ ಏನು ನಡೀಲಿಲ್ಲ. ಒಂದು ಭರವಸೆ ಕೊಟ್ಟರು ಅವರು, ನಿಮಗೆ ಯಜಮಾಡಿಯಲ್ಲಿ ಟೋಲ್ಗೇಟ್ 12-13 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಟೋಲ್ಗೇಟ್ ಆಗುತ್ತೆ. ಆ ಟೈಮಲ್ಲಿ ಇದನ್ನು 6 ತಿಂಗಳಲ್ಲದು ಆರಂಭ ಆಗುತ್ತೆ, ಇದನ್ನು ತೆಗಿತೀವಿ ಅಂತ, ರಿಮೂವ್ ಮಾಡ್ತೀವಿ ಅಂತ. ಏನೇನು ನಡೀತು ಗೊತ್ತಿಲ್ಲ ಒಳಗಡೆ, ಹಂಗೆ ಹೇಳಿದ್ರು. ಆದ್ರೆ ಇವರು ಅನ್ಯಾಯ ಅಂದ್ರೆ ಒಂದು ಕಡೆ ಯಜಮಾಡಿಯಲ್ಲಿ ಟೋಲ್ಗೇಟ್ ಆರಂಭ ಆಯ್ತು, 13 ಕಿಲೋಮೀಟರ್, ಉಡುಪಿ, ಅದು ಉಡುಪಿ ಜಿಲ್ಲೆ, ಅಲ್ಲೇ ಆರಂಭ ಆಯ್ತು. ಅಲ್ಲೂ ಟೋಲ್ ತೆಗೆಯೋದು, ಇಲ್ಲೂ ಟೋಲ್ ತೆಗೆಯೋದು, ಇದು ಯಾವ ಅಂತ ಕೇಳಿದ್ರು. ಅವ್ರ ನ್ಯಾಯ ಇದೆ ಅಂತ ಹೇಳಿದ್ರು. ಇದು ಬೇರೆ ಸ್ಟ್ರಕ್ಚರ್, ಅದು ಬೇರೆ ಸ್ಟ್ರಕ್ಚರ್, ಅದು ಬೇರೆ ಜಿಲ್ಲೆ, ಇದು ಬೇರೆ ಜಿಲ್ಲೆ, ಅದು ಬೇರೆ ಗುತ್ತಿಗೆದಾರರು, ಇದು ಬೇರೆ ಗುತ್ತಿಗೆದಾರರು. ಹಿಂಗೆಲ್ಲ ನಮಗೆಲ್ಲ ರೂಲ್ಸ್ ಅನ್ನು ಪಾಠ ಮಾಡ್ಲಿಕ್ಕೆ ಬಂದ್ರು. ನಿಮ್ಮ ಪುಸ್ತಕದ ಪಾಠ ನಮಗೆ ಬೇಕಾಗಿಲ್ಲ, 2 ಕಡೆ ಟೋಲ್ಗೇಟ್ ಟೋಲ್ ಕಟ್ಲಿಕ್ಕೆ ಆಗಲ್ಲ. ನೀವೇ ಹೇಳಿದ್ರಿ ಒಂದು ಆ ಟೇಲ್ ಬಂದಾಗ ಒಂದು ಟೇಲನ್ನು ಅದರಲ್ಲಿ ಮರ್ಜರ್ ಮಾಡ್ತೀವಿ ಅಂತ ಹೇಳಿದ್ರಿ, ಮಾಡ್ರಿ ಅಂತ ಕೂತ್ವಿ. ಏನು ನಮ್ಮಲ್ಲಿ ಫಸ್ಟ್ ಇದ್ದದ್ದು 5 ಜನ 10 ಜನ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಅಂತ ಮಾಡಿದ್ವಿ. ಯಾವತ್ತು ನಾವು ಜನರ ಹೋರಾಟ ಬಂದಾಗ ನಮ್ಮ ಬಾವುಟ ಬೇಕು, ನಮ್ಮ ಸಂಘಟನೆ ಹೆಸರು ಬೇಕು ಅಂತ ನಾವು ಮಾಡಿಲ್ಲ, ಹೋರಾಟ ಮಾಡಿದ್ವಿ. ಆಮೇಲೆ ಯಾರಿಗೂ ನಂಬಿಕೆ ಇರಲಿಲ್ಲ. ಜನ ಮೊದಲು ಬರ್ತಾ ಇದ್ದದೇನು, ಟೋಲ್ ತೆಗಿತಾರೆ, ರಸ್ತೆಗಳಲ್ಲಿ ಗುಂಡಿ, ಹೆದ್ದಾರಿ ಫುಲ್ಲು ಹೊಂಡ, ಜನ ಬಿದ್ದು ಸಾಯೋದು, ಕೈಕಾಲು ಮುಟ್ಕೊಳ್ಳೋದಾಗ ನೀವು ರಸ್ತೆ ರಿಪೇರಿ ಮಾಡಿ ಟೋಲ್ ತೆಗೀರಿ ಅಂತ 2 ಬೇಡಿಕೆ ಇಟ್ವಲ್ಲ. ಕನಿಷ್ಠ ಟೋಲ್ ಹೋಗ್ಲಿಲ್ಲ ಅಂದ್ರೆ ರಸ್ತೆ ರಿಪೇರಿ ಆದ್ರೂ ಆಗ್ಬೇಕಲ್ಲ ಅಂತ ಹೇಳಿ ಜನ ನಮ್ಮ ಜೊತೆ ಬರೋರು. ಈ ರೀತಿ ಅದನ್ನು ಹೋರಾಟ ಬೆಳೆಸ್ತಾ ಹೋದ್ವಿ. ಮತ್ತೆ ಅವರೆಲ್ಲರೂ ಸ್ಥಳೀಯರಿಗೆ ರಿಯಾಯಿತಿಯನ್ನು ಕೊಡ್ಲಿಕ್ಕೆ ಆರಂಭ ಮಾಡಿದ್ರು, ಸ್ಥಳೀಯರು ಹೋರಾಟಕ್ಕೆ ಬರಬಾರ್ದು ಅಂತ. ಮಧ್ಯೆ ಸ್ಥಳೀಯರ ರಿಯಾಯಿತಿಯನ್ನು ರದ್ದು ಮಾಡುವ ಪ್ರಯತ್ನ ಮಾಡ್ತಾ ಇದ್ರು. ಆವಾಗೆಲ್ಲ ಹೋಗಿ ನಾವು ಸಂಘರ್ಷ ಭರಿತವಾಗಿ ಅದನ್ನು ತಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಜನರಿಗೆ ವಿಶ್ವಾಸ ಬಂದ ಮೇಲೆ ಹೋರಾಟ ಬೆಳೀತಾ ಇತ್ತು. ಅವರು 6 ತಿಂಗಳಲ್ಲಿ ಬಂದ್ ಮಾಡ್ತಾ ಅಂತ ಹೇಳಿದ ಟೋಲ್ಗೇಟನ್ನು 7 ವರ್ಷ ಹೋರಾಟ ಮಾಡಿ ನಾವು ಬಂದ್ ಮಾಡಿದ್ವಿ. ಕೊನೆಗಂತೂ 35 ದಿನ ಹಗಲು ರಾತ್ರಿ ಕೂತ್ವಿ, ಡೇ ಆ್ಯಂಡ್ ನೈಟು. ಅದು ಕೂಡ ಸುರತ್ಕಲ್ ಅನ್ನೋಂಥ ಕೋಮು ನೆಲ. ಸುರತ್ಕಲ್ ಅನ್ನುವಂಥದ್ದು ಕಮ್ಯುನಲ್ನ ಭದ್ರಕೋಟೆ ಅಂತ ಇದ್ದ ಕಡೆ ನನ್ನಂಥ ಒಬ್ಬ ಬಡ ಮುಸಲ್ಮಾನನ ಮನೆಯಲ್ಲಿ ಹುಟ್ಟಿದಂಥ ಒಬ್ಬ ಕಮ್ಯುನಿಸ್ಟ್ ಕಾರ್ಯಕರ್ತ ಲೀಡ್ರು ಅಂತ ಜನ ಒಪ್ಕೊಂಡು ನನ್ನ ಹಿಂದೆ ಬಂದು ಸಂಚಾಲಕ ಅಂತ ಒಪ್ಕೊಂಡು ಬಂದು ಕೂತ್ರು. ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರ ಬಂದು ಅಂತ ಕಮ್ಯುನಲ್ ಇದನ್ನೆಲ್ಲ ಹಿಮ್ಮೆಡಿಸಿ ಡಬಲ್ ಇಂಜಿನ್ ಸರ್ಕಾರ. ಅವಾಗ ನರೇಂದ್ರ ಮೋದಿ ಸರ್ಕಾರ ಜೊತೆ ಬೊಮ್ಮಾಯಿ
ಹೌದು. ಇಲ್ಲಿ ಡಬಲ್ ಇಂಜಿನ್ ಸರ್ಕಾರವನ್ನು ಮಣಿಸಿ ನಾವು ಟೋಲ್ ಗೇಟ್ ಅನ್ನ ಜನಶಕ್ತಿಯ ಮೂಲಕ ಗೆದ್ವಿ. ಅದರಿಂದ ಇಡೀ ಭಾರತ ದೇಶದಲ್ಲಿ ಹೋರಾಟ ಮಾಡಿ ಟೋಲ್ ಗೇಟ್ ಬಂದಾಗಿರೋದು ಇಂಡಿಯಾದಲ್ಲಿ ಸುರತ್ಕಲ್ನಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ okay. ದೇಶದಲ್ಲಿ ಎಲ್ಲೂ ಕೂಡ ಒಂದು ಟೋಲ್ ಗೇಟ್ ಬಂದಾಯ್ತು. ಒಂದು ಟೋಲ್ ಗೇಟ್ ಅಂದ್ರೆ ಅದು ಒಂದು ರೀತಿಯಲ್ಲಿ ಅದನ್ನು ಕೊನೆಗೆ ಅವರಲ್ಲಿ ಮರ್ಜರ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಏನು ಇದು ಮಾಡ್ತಾ ಇದ್ವಿ, ಕಲೆಕ್ಷನ್ ಮಾಡೋದು ಯಜಮಾಡಿಯಲ್ಲಿ ಮಾಡ್ತೀವಿ ಅಂತ. ನಾವು ಅದಕ್ಕೂ ಬಿಡ್ಲಿಲ್ಲ, ನೀವೆಲ್ಲೂ ಮಾಡಂಗಿಲ್ಲ ಅಂತ, ಅಲ್ಲೂ ಕಲೆಕ್ಷನ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಅದರಿಂದಾಗಿ ಇವತ್ತು ಜನರಿಗೆ ಸುರತ್ಕಲ್ನಲ್ಲಿಂದು ಟೋಲ್ನಿಂದ ವಿನಾಯಿತಿ ಕೊಟ್ಟಿದ್ದೀವಿ. ವರ್ಷಕ್ಕೆ 100 ಕೋಟಿ ರೂಪಾಯಿ ರೆವೆನ್ಯೂ ಜನರನ್ನು ಉಳಿಸಿದೀವಿ. 3 ವರ್ಷ ಆಯ್ತು ಹೋರಾಟ ಗೆದ್ದು. 7 ವರ್ಷ ಹೋರಾಟ ಮಾಡಿ 3 ವರ್ಷ ಆಯ್ತು ಗೆದ್ದು. ಈಗ 3 ವರ್ಷ ಎಷ್ಟು ಉಳಿಸಿದ್ರೆ ಅಂದ್ರೆ ವರ್ಷಕ್ಕೆ 100 ಕೋಟಿ. 100 ಕೋಟಿ ಈಗ 3 ವರ್ಷ ದಾಟ್ತು, ಜನರಿಗೆ ಉಳಿಸ್ಕೊಟ್ಟಿದ್ದೀವಿ. ಇದು ನಮ್ಗೆ ನೆಮ್ಮದಿ. ಆದ್ರೆ ನನ್ನ ಹತ್ರ ಯಾವತ್ತು ಕಾರ್ ಇರ್ಲಿಲ್ಲ, ನನ್ಗೆ ಟೋಲ್ ಇರ್ಲಿಲ್ಲ. ನನ್ನ ಬೈಕಿಗೆ ಟೋಲ್ ಇಲ್ಲ. ಟೋಲ್ ಇಲ್ದೇ ಇರೋದಂತ ನಾನು ನನ್ನಂತವರು ಟೋಲ್ ಕಟ್ಟುವವರ ಪರವಾಗಿ ಹೋರಾಟ ಮಾಡಿ ಗೆದ್ದಿದ್ದೀನಿ.